सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्ताणं नमो सिद्धाणं नमो आयर्याणं नमो वज्रायाणं नमो लोये समसाहुणम् एसो पंच नमो यारो सौवपावपणासनो मङ्गलाणञ्च सवेसिं पढमं हवै मङ्गलम् झेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करूँ जिनवाणी को चर्चा 53 भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को भाव सदा परिशुद्ध रहे बस आत्म वैभव पाने को। जय बोलो पंच परमेश्वरी भगवान की जय, जिनवाणी माता की जय, आचार्य भगवान श्री विद्यासागर मुनि महाराज की जय, आचार्य प्रवर श्री रमेश सागर जी मुनि महाराज की जय, निर्यापक श्रमण मुनि श्री नियम सागर मुनि महाराज की जय, निर्यापक श्रमण मुनि श्री प्रशांत सागर मुनि महाराज की जय, समस्त आचार्य संघ की जय। परम पूज्य ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನು ಕುರಿತು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಈ ಗ್ರಂಥದಲ್ಲಿ 53 ಭಾವಗಳ ಅಂದರೆ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಈ 5 ಭಾವಗಳನ್ನು ಉತ್ತರ ಭೇದಗಳ ರೂಪದಿಂದ ನೋಡಿದಾಗ 53 ಭಾವಗಳಾಗ್ತವೆ. ಈ 53 ಭಾವಗಳ ಮೂಲಕ ಅಂದರೆ ಜೀವದಲ್ಲಿ 53 ಭಾವಗಳು ಆಗ್ತವೆ. ಹಾಗಾಗಿ ಇವುಗಳನ್ನು ನಾವು ಇವುಗಳ ಲಕ್ಷಣ, ಸ್ವಭಾವ, ಯಾವ ಗುಣಸ್ಥಾನಗಳಲ್ಲಿ ಎಷ್ಟೆಷ್ಟು ಭಾವಗಳ ಆಗಬಹುದು ಅನ್ನುವಂಥ ಸಾಮಾನ್ಯ ವಿಷಯವನ್ನು ತಿಳಿಯುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಈಗ ಮಾರ್ಗಣಗಳ ಮೂಲಕ ಅಂದರೆ ಗತಿ ಮಾರ್ಗಣ, ಇಂದ್ರಿಯ ಮಾರ್ಗಣ, ಆದಿ ಮಾರ್ಗಣಗಳ ಮೂಲಕ ಅವುಗಳ ಒಂದು ಆಗುವಂತಹ ಭಾವಗಳು ಮತ್ತು ಗುಣಸ್ಥಾನಗಳ ಮೂಲಕ, ಮಾರ್ಗಣಗಳ ಮೂಲಕನೂ ಹೌದು, ಗುಣಸ್ಥಾನಗಳಲ್ಲಿಯೂ ಹೌದು, ಎರಡರ ಮೂಲಕನೂ ಯಾವ ಭಾವಗಳ ಆಗಬಹುದು ಅನ್ನುವಂಥ ವಿಷಯವನ್ನು ತಿಳಿಯುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಮೊದಲನೇ ಮಾರ್ಗಣ ಗತಿ ಮಾರ್ಗಣ ಇದೆ. ಗತಿ ಮಾರ್ಗಣದಲ್ಲಿಯೂ ಮೊದಲಿಗೆ ನರಕಗತಿ ಮಾರ್ಗಣ ಬರ್ತದೆ. ನರಕಗತಿ ಮಾರ್ಗಣದಲ್ಲಿ ಪರ್ಯಾಪ್ತಕ ಜೀವರಲ್ಲಿ ಸಾಮಾನ್ಯ ಅಪೇಕ್ಷಾದಿಂದ ಔಪಶಮಿಕಾದಿ ಭಾವಗಳನ್ನು ಸ್ವಲ್ಪ ಮಟ್ಟಿಗೆ ತಿಳಿದಂತಾಗಿದೆ. ಅಂದರೆ ನರಕಗತಿ ಮಾರ್ಗಣದಲ್ಲಿ 33 ಭಾವಗಳಾಗಲಿಕ್ಕೆ ಸಾಧ್ಯ ಇದೆ ಪರ್ಯಾಪ್ತಕ ಜೀವರಲ್ಲಿ. ಅಂದರೆ ಔಪಶಮಿಕ ದ್ವಂದ್ವ ಆಗಲಿಕ್ಕೆ ಸಾಧ್ಯ ಇದೆ. ಅಂದರೆ ಔಪಶಮಿಕ ಸಮ್ಯಕ್ತ್ವ ಆಗಬಹುದು, ಕ್ಷಾಯಿಕ ಸಮ್ಯಕ್ತ್ವನೂ ನರಕಗತಿಯಲ್ಲಿ ಆಗಬಹುದು. ಮತಿ ಜ್ಞಾನಾದಿ 15 ಕ್ಷಾಯೋಪಶಮಿಕ ಭಾವಗಳಾಗಬಹುದು. ಆಮೇಲೆ 13 ಔದಯಿಕ ಭಾವಗಳಾಗಬಹುದು. ನರಕಗತಿಯಾದಿ 13 ಔದಯಿಕ ಭಾವಗಳಾಗಬಹುದು. ಆಮೇಲೆ ಜೀವತ್ವ, ಭವ್ಯತ್ವ, ಪರಿಣಾಮಿಕ 3 ಪಾರಿಣಾಮಿಕ ಭಾವಗಳು ಇರಲಿಕ್ಕೆ ಸಾಧ್ಯ ಇದೆ ನರಕಗತಿಯಲ್ಲಿ. ಹಾಗಾಗಿ ಒಟ್ಟು 33 ಭಾವಗಳು ನರಕಗತಿ ಮಾರ್ಗಣದಲ್ಲಿ ಆಗಬಹುದು ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದಂತಾಗಿದೆ. ಇನ್ನು ಮುಂದೆ
ಏನಿದೆ ಅನ್ನೋದನ್ನ ಗ್ರಂಥದ ಅನುಸಾರ ತಿಳಿಯುವಂತ ಪ್ರಯತ್ನ ಮಾಡೋದು. ಅಂದರೆ ಈಗ ಕಾಯಿಕ ಸಮಾಜ ದರ್ಶನ ಅಂದರೆ ಹಿಂದಿನ ಜೊತೆಯಲ್ಲಿ ಕೃತಯುಕ್ತ ವೇದಿಕದಿಂದ ಬಂದಿರುತ್ತ ಇಲ್ಲ, ಕ್ಷಾಯಿಕನು ಸೀದಾ ಬರ್ಬೋದು ಅಥವಾ ಕೃತಕೃತ್ಯದಲ್ಲಿ ಮೃತ್ಯುವಾಗಿನೂ ಬರ್ಬೋದು. ಅದು ಹೊಸ ಉತ್ಪಾದನೆ ಆಗ್ಬೋದಾ ಇಲ್ಲಿ? ಉತ್ಪತ್ತಿ ಇಲ್ಲ, ಉತ್ಪತ್ತಿ ಆಗ್ಲಿಕ್ಕೆ ನಿಯಮ ಇದೆ. ಮನುಷ್ಯ ಪರ್ಯಾಯದ ಪುರುಷ ಮನುಷ್ಯ ಇರಬೇಕು, ಕೇವಲಿ ಶುದ್ಧ ಕೇವಲಿಗಳ ಪಾದಮೂಲ ಇರಬೇಕು, ಸಮಾಧಾನ ಇರಬೇಕು. ಇಷ್ಟು ಮಿನಿಮಮ್ ಎಲಿಜಿಬಿಲಿಟಿ ಇದೆ. ಇಷ್ಟಿದ್ರೆ ಅವನು ಪುರುಷಾರ್ಥ ಮಾಡಿದ್ರೆ ಕ್ಷಾಯಿಕ ಸಮ್ಯಕ್ತ ಆಗ್ಬೋದು. ಈಗ ಯಾವುದೂ ಕೂಡ ನರಕದಲ್ಲಿಲ್ಲ. ಉತ್ಪತ್ತಿಗೆ ಒಂದೇ ಜಾಗ, ಅದು ಕರ್ಮಭೂಮಿಯ ಆರ್ಯಖಂಡದಲ್ಲಿ ವಜ್ರಶವನಾರಾಧ ಸಮಾನಧಾರಿ ಮನುಷ್ಯ ಪುರುಷ ಮತ್ತು ಶುದ್ಧ ಕೇವಲಿಗಳ ಪಾದಮೂಲ ಇರಬೇಕು. ಇಷ್ಟಿದ್ರೆ ಆಗಲಿಕ್ಕೆ ಸಾಧ್ಯ. ಮತ್ತು ಇಷ್ಟಿದ್ದವರಿಗೆಲ್ಲ ಆಗೋದಿಲ್ಲ ಪುರುಷಾರ್ಥ. ಯಾರು ಅದರಲ್ಲಿ ಪುರುಷಾರ್ಥ ಮಾಡ್ತಾರೆ ಅವರಿಗೆ ಆಗುತ್ತೆ. ಇಲ್ಲಿ ಆದಮೇಲೆ ನರಕಕ್ಕೆ ಅದನ್ನು ತಗೊಂಡು ಹೋಗ್ಬೋದು. ಅದು ಆ ಥರ ಹೋಗ್ಬೋದು. ಯಾವ ಗತಿನಲ್ಲೂ ಉತ್ಪತ್ತಿ ಇಲ್ಲ, ಕೇವಲ ಮನುಷ್ಯ ಗತಿ ಪುರುಷರಲ್ಲಿ ಉತ್ಪತ್ತಿ ಆಗೋದು. ಮಿಥ್ಯಾತ್ವ ಗುಣಸ್ಥಾನ. ಔಪಶಮಿಕ ಮತ್ತು ಕ್ಷಾಯಿಕ ಭಾವಗಳು ಇರೋದಿಲ್ಲ. ಕ್ಷಾಯೋಪಶಮಿಕ 10, ಔದಯಿಕ 13, ಪಾರಿಣಾಮಿಕ 3, ಒಟ್ಟು 26 ಭಾವಗಳು. ಇನ್ನು ಈ ನರಕಗತಿಯಲ್ಲಿ ಗುಣಸ್ಥಾನಗಳ ಆಧಾರದಿಂದ ಯಾವ ಭಾವಗಳಾಗಬಹುದು ಅನ್ನೋದು ಕೂಡ ಡಿಟೇಲ್ ಆಗಿ ಹೇಳ್ತಾರೆ. ನೋಡ್ರಿ, ಸ್ವಲ್ಪ ಕನ್ಫ್ಯೂಷನ್ ಆಗುವಂತ ವಿಷಯ ಇದೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ, ನಿಧಾನಕ್ಕೆ ಹೋಗೋಣ, ಏನ್ ತೊಂದರೆ ಇಲ್ಲ. ಗತಿ ನರಕಗತಿ ಇದೆ. ನರಕಗತಿಯಲ್ಲಿ ಎಷ್ಟು ಗುಣಸ್ಥಾನ ಆಗಬಹುದು ಜೀವಕ್ಕೆ? 4 ಗುಣ. ಅದರಲ್ಲಿ 1 ಗುಣಸ್ಥಾನ ತಗೊಂಡಿದ್ದಾರೆ. ಈಗ ಮೊದಲನೇ ಗುಣಸ್ಥಾನದಲ್ಲಿ ನರಕಗತಿಯಲ್ಲಿ ಇದನ್ನ ನೆನಪಿಟ್ಕೋಬೇಕು. ನರಕಗತಿ ಇದೆ, ಮೊದಲನೇ ಗುಣಸ್ಥಾನ ಮಾತ್ರ ತಗೊಂಡಿದ್ದಾರೆ. ಮೊದಲನೇ ಗುಣಸ್ಥಾನದ ನಾರ್ಕಿ ಜೀವರುಗಳಲ್ಲಿ ಔಪಶಮಿಕದ ಯಾವ ಭಾವಗಳಿರಬಹುದು? ಯಾಕೆಂದ್ರೆ ಮಿಥ್ಯಾತ್ವದ ಉದಯ ಇರುವಾಗ ಔಪಶಮಿಕ ಭಾವ ಬರುವುದೇ ಇಲ್ಲ. ಮಿಥ್ಯಾತ್ವದ ಉದಯ ತಗ್ಗಿದಾಗ ಅಥವಾ ಔಪಶಮಿಕ ಭಾವದಲ್ಲಿ ಒಂದು ಔಪಶಮಿಕ ಸಮ್ಯಕ್ತ್ವ ಇರಬೇಕು, ಇಲ್ಲ ಔಪಶಮಿಕ ಚಾರಿತ್ವ ಇರಬೇಕು. ಗತಿ ನರಕಗತಿ ಇದೆ ಮತ್ತು ಅದರಲ್ಲಿ ಮಿಥ್ಯಾತ್ವನೂ ಇದೆ ಅಂತಂದ್ರೆ ಔಪಶಮಿಕದ ಯಾವೊಂದು ಭಾವ ಇಲ್ಲ ಅಂತ ತಿಳ್ಕೊಬೇಕು. ಇನ್ನು ಅದರ ಮುಂದೆ ಕ್ಷಾಯಿಕ ಭಾವದ್ದು. ಗತಿ ನರಕಗತಿ ಇದೆ, ಮಿಥ್ಯಾತ್ವನೂ ಇದೆ. ಕ್ಷಾಯಿಕದ ಯಾವ ಭಾವ ಇರ್ತದೆ? ಯಾಕೆಂದ್ರೆ ಕ್ಷಾಯಿಕ ಇರಬೇಕು ಅಂದ್ರೆ ಮೊದಲಿಗೆ ಇದ್ರೆ ಕ್ಷಾಯಿಕ ಸಮ್ಯಕ್ತ್ವ ಇರಬೇಕಲ್ವಾ? ಮತ್ತೆ ನಲ್ಲಿ ಮಿಥ್ಯಾತ್ವ ಅಂತ ಹೇಳ್ತಿದಾರಲ್ಲ, ಮಿಥ್ಯಾತ್ವ ಇದೆ ಅಂದ್ರೆ ಸಮ್ಯಕ್ತ್ವ ಇಲ್ಲ. ಹೀಗೆ ಕ್ಷಾಯಿಕದ್ದು ಒಂದು ಭಾವ ಇಲ್ಲ. ಮೊದಲನೇ ಗುಣಸ್ಥಾನದ ನರಕಿ ಜೀವಗಳಲ್ಲಿ ಅಂದ್ರೆ ಮಿಥ್ಯಾತ್ವ ಗುಣಸ್ಥಾನದ ನಾರಕಿ ಜೀವಗಳಲ್ಲಿ ಕ್ಷಾಯಿಕದ್ದು ಒಂದು ಭಾವ ಇಲ್ಲ, ಔಪಶಮಿಕದ್ದು ಒಂದು ಭಾವ ಇಲ್ಲ. ಇನ್ನು ಕ್ಷಾಯೋಪಶಮಿಕದ್ದು 10 ಭಾವ ಆಗಬಹುದು ಅಂತ ಹೇಳಿದ್ದಾರೆ. ಕ್ಷಾಯೋಪಶಮಿಕದ 10 ಭಾವ ಯಾವ್ಯಾವು? ಮಿಥ್ಯಾತ್ವ ಇರುವಾಗ ನೋಡ್ರಿ, ಮಿಥ್ಯಾತ್ವ ಇರುವಾಗ ನಾರಕಿ ಜೀವದಲ್ಲಿ ಮತಿಜ್ಞಾನ ಶುದ್ಧ ಜ್ಞಾನ ಇದೇನು? ಇಲ್ಲ. ಅಜ್ಞಾನಗಳಿರ್ತವೆ. ಜ್ಞಾನಗಳ ಪೈಕಿ ಒಂದು ಜ್ಞಾನ ಇರೋದಿಲ್ಲ, 3 ಅಜ್ಞಾನ ಇರ್ಲಿಕ್ಕೆ ಸಾಧ್ಯ. ಕುಮತಿ ಅಜ್ಞಾನ, ಕುಶುದ್ಧ ಅಜ್ಞಾನ, ಆಮೇಲೆ ದರ್ಶನಗಳಲ್ಲಿ 2 ದರ್ಶನ ಇರ್ಲಿಕ್ಕೆ ಸಾಧ್ಯ. ಅಜ್ಞಾನ ಇರುವಾಗ ಅವಧಿ ದರ್ಶನ ಇರೋದಿಲ್ಲ. ಚಕ್ಷು ದರ್ಶನ ಒಂದು, ಅಚಕ್ಷು ದರ್ಶನ ಒಂದು, 2ನ್ನೇ ಹಿಡಿಬೇಕಾಗ್ತದೆ. 3 ಅಜ್ಞಾನ, 2 ದರ್ಶನ.
ಆಮೇಲೆ 5 ಲಬ್ಧಿಗಳಿರ್ತವೆ. ಅದು ಮಿಥ್ಯಾತ್ವಾದ್ರೂ ಇರ್ಲಿ ಸಮ್ಯಕ್ವಾದ್ರೂ ಇರ್ಲಿ. ಜೀವ ಸಮಧಿ ಪಂಚೇಂದ್ರಿಯಕ್ಕೆ ಬಂದಿದೆ ಅಂದ್ರೆ 5 ಲಬ್ಧಿಗಳೇ ಇರ್ತವೆ. 5 ಲಬ್ಧಿಗಳು, 3 ಅಧ್ಯಾನಗಳು, 2 ದರ್ಶನಗಳು ಎಲ್ಲ ಸೇರಿ 10 ಆಯ್ತಲ್ಲ. ಅವಧಿ ಜ್ಞಾನ ಇರುತ್ತೆ, ದರ್ಶನ ಹೇಗೆ ಇರುದಿಲ್ಲ ಆದರೆ ಅವ್ರಿಗೆ. ಇದು ಸುಮಾರು ಸಾರಿ ಕೂಡ ಚರ್ಚೆ ಆಗಿ ಹೋಗಿದೆ. ಎಷ್ಟು ಸಾರಿ ಇದು ವಿಷಯ ಬಂದಿದೆ ಅಷ್ಟು ಸಾರಿನ ಚರ್ಚೆ ಆಗಿದೆ. ಅವಧಿ ಜ್ಞಾನ ಷಟ್ಕಂಡಾಗಮದ ಪ್ರಕಾರ ಇಲ್ಲಿ ಚರ್ಚೆ ನಡೀತಾ ಇದೆ. ಷಟ್ಕಂಡಾಗಮಕಾರರು ಏನ್ ಹೇಳಿದ್ದಾರೆ, 4ನೇ ಗುಣಸ್ಥಾನದಿಂದ ಅವಧಿ ದರ್ಶನ ತಗೊಳ್ಳಿ ಅಂತ ಹೇಳಿದ್ದಾರೆ. ಹೌದು, ಗೊತ್ತಾಯ್ತು, ಈಗ ನೆನಪಾಯ್ತು ಭಯ. ಹಾ, ಷಟ್ಕಂಡಾಗಮಕಾರರ ಪ್ರಕಾರ ಇಲ್ಲಿ ಚರ್ಚೆ ಇದೆ. ಅದಕ್ಕಾಗಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಅವಧಿ ದರ್ಶನವನ್ನ ಹೇಳಲಿಲ್ಲ. ಇನ್ನು ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಇಲ್ಲ, ಯಾಕಂದ್ರೆ ಗುಣಸ್ಥಾನ ಮಿಥ್ಯಾತ್ವ ಇದೆ, ಚಾರಿತ್ರನೂ ಇರೋದಿಲ್ಲ, ಸಂಯಮನೂ ಇರೋದಿಲ್ಲ. ಅಂದ್ರೆ ಯಾವ್ಯಾವ ಭಾವ ಇದೆ ಕ್ಷಾಯೋಪಶಮಿಕದ ನರಕದಲ್ಲಿ ಮಿಥ್ಯಾತ್ವ ಇರುವಾಗ ಅಂದ್ರೆ 3 ಅಜ್ಞಾನ, 2 ದರ್ಶನ, 5 ಲಬ್ಧಿ. ಹೀಗೆ 10 ಪ್ರಕಾರದ ಕ್ಷಾಯೋಪಶಮಿಕ ಭಾವಗಳು ನಾರಕೀ ಜೀವದಲ್ಲಿ ಆಗಲು ಸಾಧ್ಯ. ಇನ್ನು ಔದೈಕ ಭಾವಗಳು ಎಷ್ಟಾಗಬಹುದು ಅಂದ್ರೆ 13 ಆಗಬಹುದು. ಯಾವ್ಯಾವ ಆಗಬಹುದು ನೋಡ್ರಿ. ನರಕ ಗತಿಯಲ್ಲಿ ಯಾವ ಗತಿ ಕರ್ಮದ ಉದಯ ಇದೆ? ನರಕ ಗತಿಯಲ್ಲಿ ಎಷ್ಟು ಕಷಾಯ ಇದ್ದಾವೆ? 4 ಕಷಾಯಗಳಿರಲಿಕ್ಕೆ ಸಾಧ್ಯ. ನರಗತಿಯಲ್ಲಿ ಕ್ರೋಧ, ನರಗತಿಯಲ್ಲಿ ಮಾನ ಇದೆ, ನರಗತಿಯಲ್ಲಿ ಮಾಯಾ ಇದೆ, ನರಗತಿಯಲ್ಲಿ ಲೋಭ ಇದೆ. 4 ಇದಾವೆ. ಆಮೇಲೆ ವೇದ ಯಾವುದಿದೆ? ನರಗತಿಯಲ್ಲಿ ಯಾವ ವೇದ? ನಪುಂಸಕ ವೇದ ಇದೆ. ಅಂದ್ರೆ 1 ಗತಿ, 4 ಕಷಾಯ, 1 ವೇದ, ಎಷ್ಟಾಯ್ತು? 6 ಆಯ್ತು. ಗುಣಸ್ಥಾನ ಯಾವ್ದಿದೆ? ಮಿಥ್ಯಾತ್ವ ನಡೀತಾ ಇದೆ. ದರ್ಶನ ರೂಪ ಉದೈಕ ಭಾವನೂ ಇದೆ. ನರಗತಿಯಲ್ಲಿ ಅಜ್ಞಾನ ಇದೆ, 8 ಆಯ್ತು. ಅಸಂಯಮ, ಸಂಯಮಿ ಇದಾರೇನ ಅಸಂಯಮಿ ಇದಾರೋ? ಹಾಗಾಗಿ ಅಸಂಯಮದ ಭಾವನೂ ಇದೆ, 9 ಆಯ್ತು. ಅಸಿದ್ಧತ್ವ ಇದೆ, ಸಿದ್ಧ ಭಗವಾನ್ ಆಗಿಲ್ಲ ಅವರು, ಹಾಗಾಗಿ ಅಸಿದ್ಧತ್ವ ಇದೆ, 10 ಆಯ್ತು. ಲೇಷಗಳು ಶುಭಲೇಷ ಇದಾವೆ, ಅಶುಭ ಲೇಷ. 3 ಲೇಷ ಹಿಡಿಬೇಕು. ಅಶುಭ ಲೇಷ ಮಾತ್ರ 3 ಹಿಡಿಬೇಕಲ್ಲ? ಹೌದು, 3 ಲೇಷ ಹಿಡಿಬೇಕಲ್ಲ? ಹೌದು. 3 ಲೇಷ. ಆಮೇಲೆ ಪಾರಿಣಾಮಿಕ ಭಾವಗಳು 3 ಇದಾವು. ಎಲ್ಲ ಸೇರಿ ಎಷ್ಟಾಯ್ತು? 13. 1 ಗತಿ, 4 ಕಷಾಯ, 1 ವೇದ, 1 ಮಿಥ್ಯಾತ್ವ, 1 ಅಜ್ಞಾನ, ಆಮೇಲೆ 1 ಅಸಂಯಮ, 1 ಅಸಿದ್ಧತ್ವ, 3 ಲೇಷ, 3 ಪಾರಿಣಾಮಿಕ ಭಾವಗಳು 3 ಇರ್ತವೆ. ಭವ್ಯ ಜೀವನ ಇದಾವೆ, ಅಭವ್ಯ ಜೀವನ ಇದಾವೆ, ಆಮೇಲೆ ಜೀವತ್ವ ಶಕ್ತಿ ಇರ್ತವೆ. ಹೀಗೆ ಎಲ್ಲಾ ಸೇರಿ 26 ಭಾವಗಳು ಎಲ್ಲಿ? ನರಕದಲ್ಲಿ, ನಾರಕೀ ಜೀವಗಳಲ್ಲಿ ಆಗಲು ಸಾಧ್ಯ. 2 ಭಾವಗಳು ಕಂಪಲ್ಸರಿ ಇರೋದಿಲ್ಲ ಮಿಥ್ಯಾತ್ವ ಇರುವಾಗ. ಶಾಯಿಕ ಭಾವನೂ ಇರಲ್ಲ, ಔಪಶಮಿಕ ಭಾವನೂ ಇರಲ್ಲ. ಉಳಿದ 3 ಭಾವಗಳ ಪೈಕಿ 26 ಭಾವಗಳು ಆಗಲು ಸಾಧ್ಯ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ. ಎಲ್ಲಿ ಇರುವಾಗ? ನರಕಗತಿಯಲ್ಲಿ. ನರಕಗತಿ ಇದ್ದಾಗ, ಮಿಥ್ಯಾತ್ವ ಗುಣಸ್ಥಾನ ಇದ್ದಾಗ ಇಷ್ಟ ಆಗಬಹುದು ಅಂತ ತಿಳ್ಕೋಬೇಕು. ಮಿಥ್ಯಾತ್ವ ಗುಣಸ್ಥಾನದ್ದು ನರಕದಲ್ಲಿ ಏನಿದೆ ತಿಳಿತು? ಕೇವಲ ಮಿಥ್ಯಾತ್ವದ ಅಪೇಕ್ಷದಿಂದ ಚರ್ಚೆ ಇದೆ. ಈಗ 2ನೇದು ಸಾಸಾಧನ ಗುಣಸ್ಥಾನ ನರಕಗತಿ ಪರ್ಯಾಪ್ತಕ.
ಔಪಶಮಿಕ ಕ್ಷಾಯಿಕ ಭಾವಗಳಿರೋದಿಲ್ಲ. ಕ್ಷಾಯೋಪಶಮಿಕ 10, ಔದಯಿಕ 12, ಪಾರಿಣಾಮಿಕ 2, ಒಟ್ಟು 24. ಇನ್ನು ಮಿಥ್ಯಾತ್ವ ಗುಣಸ್ಥಾನ ಆದಮೇಲೆ ಸಾಸಾಧನ ಗುಣಸ್ಥಾನ ಚರ್ಚೆ ಬರ್ತದೆ. ಸಾಸಾಧನದಲ್ಲಿ ಏನಾಗಿದೆ ಅಂತಂದ್ರೆ, ಜೀವ ಈಗಾಗಲೇ ಸಮ್ಯಕ್ ದರ್ಶನ ಹೊಂದಿತ್ತು, ಮತ್ ಪುನಃ ತನ್ನ ವಿಭಾವಗಳ ಕಾರಣದಿಂದಾಗಿ ಅಥವಾ ಕಷಾಯಗಳ ಕಾರಣದಿಂದಾಗಿ ಸಮ್ಯಕ್ತ್ವವನ್ನ ಕಳೆದುಕೊಂಡಿತು ಮತ್ತು ಮಿಥ್ಯಾತ್ವದ ಕಡೆ ಮುಖ ಮಾಡಿತು. ಆ ಅವಸ್ಥೆಯಲ್ಲಿ ಬರುವಂತಹ ಗುಣಸ್ಥಾನ ಸಾಸಾಧನ ಗುಣಸ್ಥಾನ ಅಂತ ಹೇಳಿದ್ದಾರೆ. ಈ ಅವಸ್ಥೆಯಲ್ಲಿ ನರಕದಲ್ಲಿ ಯಾವ ಭಾವಗಳಾಗುವುದು ಅಂತಂದ್ರೆ, ಇಲ್ಲಿಯೂ ಕೂಡ ಔಪಶಮಿಕದ್ದು ಕ್ಷಾಯಿಕದ್ದು ಒಂದು ಭಾವ ಇರುವುದಿಲ್ಲ. ಕ್ಷಾಯಿಕದ್ದು ಕೂಡ ಮತ್ತು ಔಪಶಮಿಕದ್ದು ಕೂಡ ಸಮ್ಯಕ್ ದರ್ಶನ ಇರುವಾಗ ಮಾತ್ರ ಸಮ್ಯಕ್ತ್ವದ ಜೊತೆಗೆ ಈ ಭಾವಗಳು ಇರಲು ಸಾಧ್ಯ. ಸಮ್ಯಕ್ತ್ವದ ವಿನಃ ಹಿಂದಿನ ಯಾವ ಗುಣಸ್ಥಾನದಲ್ಲಿ ಇವು ಭಾವ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನೆನಪಿಟ್ಕೊಂಡ್ಬಿಡಿ. ಅದು ಒಂದನೇ ಗುಣಸ್ಥಾನ ಇರ್ಲಿ, ಎರಡನೇದಿರ್ಲಿ, ಯಾವುದೇ ಇರ್ಲಿ. ಇನ್ನು ಕ್ಷಾಯೋಪಶಮಿಕ ಭಾವಗಳು ಎರಡನೇ ಗುಣಸ್ಥಾನದಲ್ಲಿ ಇಲ್ಲಿ ಕೂಡ 10 ಆಗಲು ಸಾಧ್ಯ. ಯಾವ್ಯಾವ 10 ಕ್ಷಾಯೋಪಶಮ ಆಗ್ಬಹುದು ಎರಡನೇ ಗುಣಸ್ಥಾನದಾಗ ಅಂದ್ರೆ ಅವೇ ಸೇಮ್: ಭೂಮತಿ ಅಜ್ಞಾನ, ಕುಷ್ಠುದ ಅಜ್ಞಾನ, ಅಜ್ಞಾನ. ಆಮೇಲೆ 2 ದರ್ಶನಗಳು. ಯಾಕಂದ್ರೆ ಅವಧಿ ದರ್ಶನ ಹಿಡಿಯೋಂಗಿಲ್ಲ ಇಲ್ಲಿಯೂ ಕೂಡ, ನೆನ್ಪಿಟ್ಕೊಳ್ಳಿ. ಅವಧಿ ದರ್ಶನ ಎಲ್ಲಿ ತನಕ ಸಮ್ಯಕ್ ದರ್ಶನ ಇಲ್ಲ ಅಲ್ಲಿ ತನಕ ಹಿಡಿಯೋಂಗಿಲ್ಲ. ಹಾಗಾಗಿ ಜ್ಞಾನಗಳು ಒಂದೂ ಇಲ್ಲ, ಅಜ್ಞಾನದಲ್ಲಿ 3 ಇದೆ, ಇರಲು ಸಾಧ್ಯ. 2 ದರ್ಶನ, 5 ಲಬ್ಧಿಗಳು: ದಾನ, ಲಾಭ, ಭೋಗ, ವೀರ್ಯ. ಹೀಗೆ 5 ಕ್ಷಾಯೋಪಶಮಿಕ ಲಬ್ಧಿ. ಇನ್ ಸಮ್ಯಕ್ತನೂ ಇಲ್ಲ, ಸಂಯಮನೂ ಇಲ್ಲ, ಚಾರಿತ್ರನೂ ಇಲ್ಲ, ಯಾವುದೂ ಇಲ್ಲ. ಹಾಗಾಗಿ 5 ಲಬ್ಧಿ, 2 ದರ್ಶನ, 3 ಅಜ್ಞಾನ, ಹೀಗೆ 10 ಕ್ಷಾಯೋಪಶಮಿಕಗಳು ಆಗಲಿಕ್ಕೆ ಸಾಧ್ಯ. ತಿಳಿತು? ಇನ್ನು ಔದಯಿಕ ಭಾವದಲ್ಲಿ ಒಂದನೇ ಗುಣಸ್ಥಾನದಂತೆನೇ ಇರುತ್ತೆ, ಆದ್ರೆ ಮಿಥ್ಯಾತ್ವ ಇರೋದಿಲ್ಲ. ಅಂದ್ರೆ 12 ಔದಯಿಕ ಭಾವ ಆಗಲಿಕ್ಕೆ ಸಾಧ್ಯ ಈಗ ಎರಡನೇ ಗುಣಸ್ಥಾನದ ನಾರಕೀ ಜೀವಗಳಲ್ಲಿ 2ನೇ ಗುಣಸ್ಥಾನದಲ್ಲಿ 12 ಔದಯಿಕ ಕರ್ಮೋದಯದ ಅನುಭವದಲ್ಲಿರುವಂತಹ 12 ಭಾವಗಳು ಆಗಬಹುದು. ಒಂದು ನರಕಗತಿಯ ಉದಯ ಇರ್ತದೆ, ಅದರ ಸಂಬಂಧಿ ಭಾವ ಇರ್ತದೆ. 4 ಕಷಾಯಗಳಿರ್ತವೆ, ನಪುಂಸಕ ವೇದ ಇರ್ತದೆ. ಆಮೇಲೆ ಮಿಥ್ಯಾತ್ವ ಇರುವುದಿಲ್ಲ, ಯಾಕಂದ್ರೆ 2ನೇ ಗುಣಸ್ಥಾನ ಇದೆ. ಇನ್ನು ಸ್ವಲ್ಪ ಸಮಯದಲ್ಲಿ ಮಿಥ್ಯಾತ್ವಕ್ಕೆ ಬರುವುದಿದೆ, ಪಕ್ಕ ಇದೆ, ಆದ್ರೆ ಈಗ ಇರುವುದಿಲ್ಲ. 2ನೇ ಗುಣಸ್ಥಾನ ಇರುವಾಗ ಇರುವುದಿಲ್ಲ. ಆಮೇಲೆ ಅಜ್ಞಾನ ಇದೆ, ಯಾಕಂದ್ರೆ ಅಜ್ಞಾನ ಇದ್ದೇ ಇರ್ತದೆ. ಕೇವಲ ಜ್ಞಾನದ ಅಪೇಕ್ಷದಿಂದ ಇಲ್ಲ, ಅಜ್ಞಾನವನ್ನೇ ಹೇಳಿದ್ದಾರೆ. ಕ್ಷಾಯೋಪಶಮಿಕದಲ್ಲಿ ಮಿಥ್ಯಾತ್ವನೇ ಇದೆ ಅಂತಂದ್ರೆ ಇರೋದರಲ್ಲಿ ಏನು ಆಶ್ಚರ್ಯ ಪಡಬೇಕಾಗುತ್ತಿಲ್ಲ. ಆಮೇಲೆ ಅಸಂಯಮ ಇದೆ, ಸಂಯಮಿಗಳು ಯಾರು ಇಲ್ಲ ಅಲ್ಲಿ. ಆಮೇಲೆ ಅಸಿದ್ಧತ್ವ ಇದೆ, ಎಲ್ಲರೂ ಕರ್ಮದ ಉದಯದವನ್ನ ಅನುಭವಿಸ್ತಾ ಇದ್ದಾರೆ, ಸಿದ್ಧರು ಯಾರು ಇಲ್ಲ. ಆಮೇಲೆ ಲೇಷದಲ್ಲಿ 3 ಅಶುಭ ಲೇಷಗಳು ಇರ್ತವೆ. ಹೀಗೆ 12 ಔದಯಿಕ ಭಾವಗಳು ನರಕದಲ್ಲಿ ಆಗಲಿಕ್ಕೆ ಸಾಧ್ಯ. ಇನ್ ಪಾರಿಣಾಮಿಕ ಭಾವದಲ್ಲಿ ಎಷ್ಟು ಭಾವ ಇರಬಹುದು? 2 ಭಾವ. ಯಾಕಂದ್ರೆ ಇದು ಭವ್ಯ ಜೀವವೇ ಆಗಿರ್ತದೆ. ಯಾವ ಜೀವ 1ನೇ ಗುಣಸ್ಥಾನ ಬಿಡಲಿಕ್ಕೆ ಶಕ್ಯತೆಯನ್ನ ಬಿಟ್ಟಿರ್ತದೆ, ಅದು ನಿಯಮದಿಂದ ಭವ್ಯತ್ವವನ್ನ ಹೊಂದಿರ್ತದೆ. ಹಾಗಾಗಿ ಜೀವತ್ವ ಮತ್ತು ಭವ್ಯತ್ವ ಈ 2 ಭಾವಗಳು ಕೂಡ ಇದೆ. ಒಟ್ಟಾರೆಯಾಗಿ ಎಷ್ಟು ಭಾವಗಳಾಗಬಹುದು ನರಕದಲ್ಲಿ 2ನೇ ಗುಣಸ್ಥಾನದಲ್ಲಿ ಅಂತಂದ್ರೆ
24 ಭಾವಗಳಾಗುವುದು. ಒಂದನೇ ಗುಣಸ್ಥಾನದ ಅಪೇಕ್ಷದಿಂದ ಇಲ್ಲಿ 2 ಭಾವಗಳು ಆಗುವುದಿಲ್ಲ. ಒಂದು ಮಿಥ್ಯಾತ್ವ, ಇನ್ನೊಂದು ಅಭೋಗತ್ವ. ಇವು 2 ಭಾವಗಳು 2ನೇ ಗುಣಸ್ಥಾನದಲ್ಲಿ ಇರಲ್ಲ. ತಿಳಿತು? ತಿಳಿತದೆ ಯೋಚನೆ. ಮೂರನೇ ಗುಣಸ್ಥಾನ ಮಿಶ್ರ ಗುಣಸ್ಥಾನ ನರಕಗತಿ ಪರ್ಯಾಪ್ತಕ. ಔಪಶಮಿಕ ಕ್ಷಾಯಿಕ ಭಾವಗಳು ಇರೋದಿಲ್ಲ. ಕ್ಷಾಯೋಪಶಮಿಕ 10 ಭಾವಗಳು, ಔದೈಕ 12, ಪರಿಣಾಮಿಕ 2. 24 ಸೇಮ್ ಟು ಸೇಮ್. ಮೂರನೇ ಗುಣಸ್ಥಾನ ಮಿಶ್ರ ಗುಣಸ್ಥಾನ ಅಥವಾ ಸಮ್ಯಕ್ ಮಿಥ್ಯಾತ್ವ ಗುಣಸ್ಥಾನ ಅಂತಾನು ಹೇಳ್ತಾರೆ ನರಕಗತಿ ಜೀವದಲ್ಲಿ. ಈ ಗುಣಸ್ಥಾನ ಇರುವಾಗಲೂ ಕೂಡ ಜೀವಕ್ಕೆ ಕ್ಷಾಯಿಕ ಭಾವವೂ ಇಲ್ಲ, ಔಕ್ಷಮಿಕ ಭಾವವೂ ಇಲ್ಲ. ಇವೆರಡೂ ನಿಯಮದಿಂದ ಸಮ್ಯಕ್ತ್ವದಿಂದ ಪ್ರಾರಂಭ ಆಗ್ತವೆ. ಹಾಗಾಗಿ ಇವೆರಡೂ ಭಾವ ಅಲ್ಲಿಲ್ಲ. ಇನ್ನು ಕ್ಷಾಯೋಪಶಮಿಕದ್ದು ಏನೇನಿದೆ ಅಂತಂದ್ರೆ ಇಲ್ಲಿಯೂ ಕೂಡ ಹಾಗೇನೆ ಜ್ಞಾನಗಳಿಲ್ಲ, 3 ಅಜ್ಞಾನನೇ ಇದೆ. ವಿಶ್ವಜ್ಞಾನ ಅಂತ ಹಾಕಿದ್ದಾರೆ. ಅದೇ ಮಿಶ್ರ ಜ್ಞಾನ ಇದ್ರೂ ಕೂಡ ಅದು ಅಜ್ಞಾನದ ಲೆಕ್ಕದಲ್ಲೇ ಬರ್ತದೆ. ಎಲ್ಲಿ ತನಕ ಜ್ಞಾನ ಶುದ್ಧವಾಗಿ ಇಲ್ಲ, ಯಥಾರ್ಥವಾಗಿ ಇಲ್ಲ, ಅಲ್ಲಿ ತನಕ ಅದು ಅಜ್ಞಾನದ ಲೆಕ್ಕದಲ್ಲೇ ಬರುವುದು. ಮಿಶ್ರ ಇದ್ರೂ ಅದು ಅಜ್ಞಾನದ ಲೆಕ್ಕವನ್ನೇ ತೆಗೆದುಕೊಳ್ತದೆ. ಹಾಗಾಗಿ ಇಲ್ಲಿ ಔಪಶಮಿಕದ್ದು ಯಾವುದೂ ಭಾವ ಇಲ್ಲ ಮೂರನೇ ಗುಣಸ್ಥಾನದಲ್ಲಿ. ಕ್ಷಾಯಿಕದ್ದು ಯಾವುದೂ ಭಾವ ಇಲ್ಲ. ಕ್ಷಾಯೋಪಶಮಿಕದಲ್ಲಿ ಮೂರು ಅಜ್ಞಾನ ಅಂತ ಹೇಳ್ಬೇಕು. ಜ್ಞಾನ ಒಂದು ಇಲ್ಲ, ಯಾಕೆಂದ್ರೆ ಸಮ್ಯಕ್ ದರ್ಶನ ಇಲ್ಲ. ಜ್ಞಾನ ಅಂತ ಕೊಟ್ಟು ಅಲ್ಲಿ ಬ್ರಾಕೆಟ್ ಅಲ್ಲಿ ಅಜ್ಞಾನದಿಂದ ಮಿಶ್ರ ಜ್ಞಾನ ಅಂತ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ತಿಳ್ಕೊರಿ, ಸಮ್ಯಕ್ ದರ್ಶನದ ಜೊತೆಗೇನೆ ಮತಿ ಶುದ್ಧ ಅವಧಿ ಎಲ್ಲ ಬರೋದು. ಅದು ಇಲ್ಲ, ಸಮ್ಯಕ್ ದರ್ಶನ ಇಲ್ಲ ಅಂದ್ರೆ ಅದು ಅಜ್ಞಾನನೇ. ಪ್ರಿಂಟಿಂಗ್ ನಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿರಬಹುದಷ್ಟೇ. ತಿಳಿದ್ರಿ? ಆಮೇಲೆ ನೋಡ್ರಿ, ಸ್ವಲ್ಪ ಚಿಂತನೆ ಮಾಡ್ರಿ, ಯಾಕಂದ್ರೆ ಕನ್ಫ್ಯೂಷನ್ ಬೇಡ. ಹಿಂದಿನ ಗುಣಸ್ಥಾನದಲ್ಲಿ 2ನೇ ಗುಣಸ್ಥಾನವನ್ನೇ ನೋಡ್ರಿ. ಅಲ್ಲಿ ಜ್ಞಾನ ಯಾವ್ದ್ಯಾವ್ದಿದೆ? ಅಲ್ಲಿ ಕೂಡ ಕುಮತಿ ಕುಸಿತ ಜ್ಞಾನನೇ ಇರೋದು. ಜ್ಞಾನ ಯಾವ್ದು? ಜ್ಞಾನ ಯಾವುದು ಇಲ್ಲ. ಯಾಕೆ ಜ್ಞಾನ ಇಲ್ಲ? ಮಿಥ್ಯಾ ಮೂರನೇ ಗುಣಸ್ಥಾನದಲ್ಲಿ ಸಮ್ಯಕ್ ದರ್ಶನ ಇದೇನು? ಇಲ್ಲ. ಮತ್ತೆ ಇಲ್ಲಿ ಜ್ಞಾನ ಇದೆ ಅಂತ ಹೆಂಗ್ ಹೇಳೋದ? ಹಿಂದಿನ ಯಾವ್ದಾದ್ರು ಮಿಶ್ರ ಜ್ಞಾನವನ್ನ ಹಿಂದೆ ಗುಣಸ್ಥಾನ ಸಾಮಾನ್ಯದಲ್ಲಿ ಚರ್ಚೆ ಮಾಡಿದಿರಲ್ಲ, ಅಲ್ಲಿ 3ನೇ ಗುಣಸ್ಥಾನ ತೆಗೆದು ನೋಡಿ ಏನಿದೆ. ಹಿಂದೆ ಸಾಮಾನ್ಯ ಅಪೇಕ್ಷಾದಿಂದ ಗುಣಸ್ಥಾನ ನೋಡಿದಿರಲ್ಲ, ಮಾರ್ಗಣ ಅಲ್ದೆ. ಅಲ್ಲಿ 3ನೇ ಗುಣಸ್ಥಾನದಲ್ಲಿ ತೆಗೆದು ನೋಡಿ, ಜ್ಞಾನ ಶೂನ್ಯ ಇದೆಯೋ ಏನ್ 3 ಅಂತ ಕೊಟ್ಟಿದಾರೋ? 3 ಅಂತ ಇದೆ. ಎಲ್ಲಿ? ಮಿಶ್ರ ಗುಣಸ್ಥಾನದಲ್ಲಿ. 0 ಇದೆ. 0 ಅಂತ ಕೊಟ್ಟಿದ್ದು. 0. ಯಾವುದನ್ನು ಗಡಿಬಿಡಿ ಮಾಡ್ಕೋಬೇಡಿ. ಅದು ಬಲಗಡೆ ಇರೋದು ನೋಡ್ಬಿಟ್ಟು ನಾನು ಹೇಳಿದೆ, ಎಡಗಡೆಯಿಂದ ನೋಡ್ಬೇಕಾಯ್ತು. ಅಲ್ಲಿ 3ನೇ ಗುಣಸ್ಥಾನ 4 ಗತಿ ಅಪೇಕ್ಷಾದಿಂದ ಇದೆ. 4 ಗತಿ ಅಪೇಕ್ಷಾದಲ್ಲಿ ನರಕ ಗತಿ ಇದೆಯೋ ಇಲ್ಲವೋ? ಇದೆ ಅಂದ್ರೆ 3ನೇ ಗುಣಸ್ಥಾನ ಇರುವಾಗ ಸಮ್ಯಕ್ ಜ್ಞಾನ ಯಾವೂ ಇರಂಗಿಲ್ಲ.
ಇದು ಹಾಂ ಅಜ್ಞಾನನೇ ಕೊಟ್ಟಿದಾರಲ್ಲ, ಅಜ್ಞಾನದಲ್ಲಿ 3 ಅಂತ ಕೊಟ್ಟಿದಾರಲ್ಲ. ಹೌದು, ಅಜ್ಞಾನದಿಂದ ಮಿಶ್ರ ಜ್ಞಾನ ಅಂತ ಕೊಟ್ಟಿದ್ದಾರೆ. ನರಕದಲ್ಲಿ ಕೂಡ ಅಜ್ಞಾನದಿಂದ ಮಿಶ್ರ ಜ್ಞಾನ ಇದೆ. ಹಾಗಾಗಿ ಜ್ಞಾನ ಇಲ್ಲಿ ಕೂಡ ಒಂದು ಇಲ್ಲ, 3 ಅಜ್ಞಾನ ಭಾವಗಳೇ ಇರೋದು. ಅದು ಮಿಶ್ರ ಜ್ಞಾನ ರೂಪದಲ್ಲಿದೆ. ತಿಳಿದ್ರಿ? ಹಾಂ ತಿಳಿತು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಂದರೆ ಅಲ್ಲಿ ಜ್ಞಾನ ಮತ್ತು ಸೆಪ್ರೇಟ್, ಅಜ್ಞಾನ ಅಂತ ಸೆಪ್ರೇಟ್ ಮಾಡಿ ಕೊಟ್ಟಿಲ್ಲ, ಅದಕ್ಕೆ ಇಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ ಇಷ್ಟೇ. ಈಗ ಅರ್ಥ ಆಯ್ತಾ? ಅರ್ಥ ಆಯ್ತು. ಅದೇ ಅಲ್ವಾ? ಒಂದು ನೆನಪಿಟ್ಕೊಳ್ಳಿ, ಒಂದು ವಿಷಯ ನೆನಪಿಟ್ಕೊಳ್ಳಿ ಎಲ್ಲರೂ ಕೂಡ. 4ನೇ ಗುಣಸ್ಥಾನ ಬರುವ ತನಕ ಹಿಂದಿಂದ ಎಲ್ಲ ಜ್ಞಾನ ತಿಳಿದ್ರಿ. ಅದು ಮಿಶ್ರ ಆದ್ರೂ ಇರ್ಲಿ, ಏನಾದ್ರೂ ಇರ್ಲಿ, ಅದಕ್ಕೆ ಸಮ್ಯಕ್ ಜ್ಞಾನ ಅಥವಾ ಸುಜ್ಞಾನ ಅನ್ನಕ್ ಬರಂಗಿಲ್ಲ. ಜ್ಞಾನದಲ್ಲಿ ಇಷ್ಟಲ್ಲಿ ಬರಂಗಿಲ್ಲ. ಅದು ಯಾವ್ದು ಬೇಕಾದ ಗತಿ ಇರಲಿ, ಗುಣಸ್ಥಾನ 4 ಬರದ ಹೊರತು ಜ್ಞಾನ ಅಜ್ಞಾನದ ಲೆಕ್ಕದಲ್ಲೇ ಬರ್ತದೆ. ಅರ್ಥ ಆಯ್ತು? ಅರ್ಥ ಆಯ್ತು. ಈಗ ಹೇಳಿ, ಏನೋ ಹೇಳ್ತಿದ್ರಿ? ಅದೇ 3 ಅಜ್ಞಾನಗಳು ಅದೇ ಅಲ್ವಾ? ಕುಮತಿ, ಶುದ್ಧ, ಪೂರ್ವವತಿ. ಅದೇ ಅಜ್ಞಾನ, ಅದೇ ಮಿಶ್ರ ಜ್ಞಾನನೂ ಅದೇ, ಅಜ್ಞಾನನೂ ಅದೇ. ಇನ್ನು ಕ್ಷಾಯೋಪಶಮಿಕದಲ್ಲಿ ಭಾವದಲ್ಲಿ ನರಕಗತಿಯ 3ನೇ ಗುಣಸ್ಥಾನವರ್ತಿ ಜೀವದಲ್ಲಿ ಒಂದು ಚಕ್ಷು ದರ್ಶನ, ಅಚಕ್ಷು ದರ್ಶನ, ಈ 2 ದರ್ಶನಗಳನ್ನು ಲೆಕ್ಕದಲ್ಲಿ ಹಿಡಿತಾರೆ. ಅಂದ್ರೆ 2 ದರ್ಶನ ಇರೋದು. ಆಮೇಲೆ ದಾನ, ಲಾಭ, ಭೋಗ, ವೀರ್ಯ 5 ಡಬ್ಬಿಗಳಾಗ್ತವೆ. ನೋಡ್ರಿ, ನರಕದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇಲ್ಲ 3ನೇ ಗುಣಸ್ಥಾನ ಇರುವಾಗ. ಮತ್ತೆ ಇದನ್ನ ಬಿಟ್ಕೊಳ್ಳಿ, ನರಕದಲ್ಲಿ ಸಮ್ಯಕ್ ದರ್ಶನ ಇಲ್ಲ ಅಂತ ತಿಳ್ಕೊಬೇಡಿ. ನರಕದಲ್ಲಿ 3ನೇ ಗುಣಸ್ಥಾನ ಇರುವಾಗ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇಲ್ಲ, ಸಂಯಮ ಇಲ್ಲ, ಚಾರಿತ್ರ ಇಲ್ಲ, 3 ಇಲ್ಲ. ಗುಣಸ್ಥಾನದ ಅಪೇಕ್ಷೆಯಿಂದ ನಾವು ನೋಡ್ಬೇಕು, ಅವಾಗ ಕರೆಕ್ಟ್ ಗುಣಸ್ಥಾನನೂ ಲೆಕ್ಕದಲ್ಲಿ ತಗೋಬೇಕು. ಗತಿ ನರಕ ಗತಿ ಗುಣಸ್ಥಾನ 3 ಇರುವಾಗ ನರಕ ಗತಿಯಲ್ಲಿ ಸಮ್ಯಕ್ತ್ವ ಇರುವುದಿಲ್ಲ. ತಿಳಿತು? ಹೀಗೆ ಕ್ಷಾಯೋಪಶಮಿಕದ್ದು ಎಷ್ಟು ಭಾವ ಆಯ್ತು? 10. 5, 3, 2 10 ಭಾವ ಆಯ್ತು. ಆಮೇಲೆ ಔದೈಕ ಭಾವದಲ್ಲಿ ಒಂದು ನರಕಗತಿ ಇದೆ. 3ನೇ ಗುಣಸ್ಥಾನ ಇರುವಾಗಲೂ ನರಕಗತಿ ಉದಯಕ್ಕೆ ಇರ್ತದೆ, ಕಷಾಯಗಳಿರ್ತವೆ. ಒಂದು ನಪುಂಸಕ ವೇದನೂ ಇದೆ. ಮಿಥ್ಯಾದರ್ಶನ ಹೇಗೆ ಬರುತ್ತೆ? ಮಿಥ್ಯಾದರ್ಶನ ಇರುವುದಿಲ್ಲ. ಗತಿ ಕಷಾಯ ಲಿಂಗ ಮಿಥ್ಯಾದರ್ಶನ ಜ್ಞಾನ ಸಂಯತ ಸಿದ್ಧ. ಒಂದು ನರಕಗತಿ ಇದೆ, ಒಂದೊಂದು ಲೆಕ್ಕ ಮಾಡಿಕೊಳ್ಳಿ. ಒಂದು ನರಕಗತಿ ಇದೆ, 1, 4 ಕಷಾಯ, 5, 3 ವೇದ, ಸಾರಿ 1 ವೇದ, ನಪುಂಸಕ ವೇದ 1, 6. ಅದೇ 1 ವೇದ 6 ಆಯ್ತು. 1 ಅಜ್ಞಾನ 7 ಆಯ್ತು. ಅಲ್ಲಿ ಮಿಥ್ಯಾದರ್ಶನ 0 ಮಾಡ್ಕೋಬೇಕಲ್ಲ? ಇಲ್ಲ, ಲೆಕ್ಕ ಮಾಡಿ ಮೇಲೆ ಎಷ್ಟು ಭಾವ ಹೇಳಿದ್ದಾರೆ? 12 ಭಾವ ಹೇಳಿದ್ದಾರೆ. ವೇದಕ್ಕೆ 6 ಭಾವ ಆಯ್ತು, ಅಜ್ಞಾನಕ್ಕೆ 7 ಭಾವ, ಅಸಂಯಮಕ್ಕೆ 8 ಭಾವ, ಅಸಿದ್ಧತ್ವಕ್ಕೆ 9, ಲೇಷಾದ 3. ಮಿಥ್ಯಾತ್ವ ಇದಲ್ಲ. ಮಿಥ್ಯಾತ್ವ 3ನೇ ಗುಣಸ್ಥಾನದಲ್ಲಿ ಸ್ವತಂತ್ರವಾಗಿ ಇಲ್ಲ. ಅದು ತಿಳಿದ್ರಿ? ಮಿಥ್ಯಾತ್ವ ಅದಕ್ಕೆ ಏನಾದ್ರೂ ನಂಬರ್ ಇದ್ರೆ ಅದ 0 ಅಂತ ತಿಳ್ಕೊರಿ. 12 ಭಾವ ಆಗ್ಬೇಕದು. ಆಮೇಲೆ ಪಾರಿಣಾಮಿಕದ್ದು ಎಷ್ಟು ಭಾವ? 2. ಯಾಕೆ ಇನ್ನೊಂದು ಯಾಕಿಲ್ಲ?
ಅದು ಭವ್ಯಜೀವಿ. ಅಂದ್ರೆ ಮೂರನೇ ಗುಣಸ್ಥಾನಕ್ಕೆ ಆ ಜೀವ ಬರ್ಬೇಕಾದ್ರೆ ಭವ್ಯ ಜೀವಿಗಳೇ ಬರೋದಲ್ವ? ಸರಿ ಇದೆ. ಜೀವ ಮತ್ತು ನಾಗತ್ವ ಎರಡೇ ಭಾವಗಳ ಇರುವ ಕಾರಣ ಎರಡೇ ಪಾರಿಣಾಮಿಕ ಭಾವ. ಒಟ್ಟು ಎಷ್ಟಾಯ್ತು ಎಲ್ಲ ಸೇರಿ? ಕ್ಷಾಯೋಪಶಮಿಕದ್ದು 12, ಸಾರಿ 10. ಔದೈಕದ್ದು 12, ಪಾರಿಣಾಮಿಕದ್ದು 2, 24. ಮೂರನೇ ಗುಣಸ್ಥಾನದಲ್ಲಿ ನಾರಕೀ ಜೀವಗಳಲ್ಲಿ 24 ಭಾವಗಳು ಆಗಲು ಸಾಧ್ಯ. ಇದು ಇದರಲ್ಲಿ ಒಂದು ನೋಟ್ ಇದೆ. ಸಾಸಾಧನ ಗುಣಸ್ಥಾನದಲ್ಲಿ ಜೀವ ಮರಣ ಹೊಂದಿ ನರಕಕ್ಕೆ ಹೋಗುವುದಿಲ್ಲ. ಆದ್ದರಿಂದ ಈ ಎರಡನೇ ಗುಣಸ್ಥಾನವು ನರಕದಲ್ಲಿ ಪರ್ಯಾಪ್ತಾವಸ್ಥೆಯಲ್ಲಿಯೇ ಮಾತ್ರ ಇರುತ್ತದೆ. ಅದು ಎರಡನೇ ಗುಣಸ್ಥಾನದ್ದು ಓದಲಿಲ್ಲ ಅವಾಗಲೇ. ಒಂದು ಪಾಯಿಂಟ್ ಅನ್ನ ನೆನಪಿಟ್ಕೋಬೇಕು ನಾವು. ಯಾವುದೇ ಜೀವ ಸಮ್ಯಕ್ ದರ್ಶನ ಇತ್ತು ಕಳ್ಕೊಂಡು ಸಾಸಾಧನಕ್ಕೆ ಬಂದಿದೆ, ಸಾಸಾನದಲ್ಲಿ ಮರಣ ಹೊಂದಿ ನರಕವನ್ನ ಹೊಂದುವುದಿಲ್ಲ. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಉಳಿದ ಗತಿಗಳಲ್ಲಿ ಎರಡನೇ ಗುಣಸ್ಥಾನದಲ್ಲಿ ಮರಣ ಮಾಡ್ಕೊಂಡು ಹೋಗ್ಲಿಕ್ಕೆ ಒಂದು ಚಾನ್ಸ್ ಇದೆ. ಆದ್ರೆ ನರಕಕ್ಕೆ ಹೋಗುವ ಜೀವ ನಿಯಮದಿಂದ ಮಿಥ್ಯಾತ್ವದ ಜೊತೆಗೇನೆ ಮರಣ ಮಾಡ್ಕೊಂಡು ಹೋಗ್ತದೆ. ಇನ್ನು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಅಪೇಕ್ಷಾ ಒಂದನ್ನು ಬಿಟ್ಟು ಮೊದಲೇ ಮಿಥ್ಯಾತ್ವದಲ್ಲಿ ಬದ್ಧಾಯುಷ್ಕನಾದಂತಹ ಜೀವ ಆಮೇಲೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಆದ್ರೆ ಆವಾಗ ಸಮ್ಯಕ್ತ್ವದ ಜೊತೆಗೆ ನರಕಕ್ಕೆ ಹೋಗ್ತದೆ. ಆದ್ರೆ ಎರಡನೇ ಗುಣಸ್ಥಾನವನ್ನ ಹೊಂದಿ ಕ್ಷಾಯೋಪಶಮಿಕ ಆಗ್ಲಿ ಉಳಿದ ಯಾವುದೇ ಸಮ್ಯಕ್ ದೃಷ್ಟಿಯ ಪ್ರಥಮೋಕ್ಷಮದ ಆಗ್ಲಿ ಎರಡನೇ ಗುಣಸ್ಥಾನಕ್ಕೆ ಬಂದು ವೃತ್ತಿವನ್ನ ಹೊಂದಿ ನರಕದಲ್ಲಿ ಎರಡನೇ ಗುಣಸ್ಥಾನ ತೋರಿಸೋದಿಲ್ಲ. ಪರ್ಯಾಪ್ತಕದಲ್ಲಿ ಮಿಥ್ಯಾತ್ವದ ಜೊತೆಗೆ ಹೋಗ್ತದೆ, ಇದು ಪಕ್ಕ. ಇಲ್ಲ ಅಂತಂದ್ರೆ ಸಮ್ಯಕ್ತ್ವದ ಜೊತೆಗೆ, ಕ್ಷಾಯಿಕ ಸಮ್ಯಕ್ತ್ವ ಇದ್ರೆ ಸಮ್ಯಕ್ತ್ವದ ಜೊತೆಗೆ ಹೋಗ್ತದೆ. ಅದು ಒಂದು ಸಮ್ಯಕ್ತ್ವದ ಜೊತೆಗೆ ಹೋಗ್ತದೆ. ಇಲ್ಲ ಉಳಿದ್ರೆ ಯಾವುದೇ ಜೀವನು ಮಿಥ್ಯಾತ್ವದ ಜೊತೆಗೇನೆ ವೃತ್ತಿ ಮಾಡಿಕೊಂಡು ಹೋಗ್ಬೇಕು. ನರಕಕ್ಕೆ ಹೋಗ್ಲಿಕ್ಕೆ ಅದು ಒಂದೇ ರಾಜಮಾರ್ಗ. ಅಂದ್ರೆ ಇಲ್ಲಿ ಕೊಟ್ಟಿರೋದು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಅಪೇಕ್ಷೆಯಿಂದ ಮಾತ್ರ ಈ ಎರಡನೇ ಶಾಸನ ಕೊಟ್ಟಿದ್ದಾರೆ ಅಂತ ನಮಗೆ ಇಲ್ಲ, ಯಾವುದೇ ಅಪೇಕ್ಷೆ ಅದಿಲ್ಲ. ಅಥವಾ ಮಿಥ್ಯಾತ್ವ ಅದು ಎರಡನೇ ಗುಣಸ್ಥಾನ ಕ್ಷಾಯಿಕ ಆಗಿದ್ರೆ ಅದು ಹಿಂದೆ ಬರುವ ಮಾತೇನೇ ಇಲ್ಲ. ಇಲ್ಲಿ ಹಿಂದೆ ಬರೋರು ಯಾರ್ಯಾರು? ಉಪಶಮದವರು, ಕ್ಷಯೋಕ್ಷಮದವರು. ಕ್ಷಯೋಕ್ಷಮ ಆಗ್ಲಿ ಉಕ್ಷಮ ಆಗ್ಲಿ ಬಂದು ಬರುವಾಗ ಎರಡನೇ ಗುಣಸ್ಥಾನ ಬಂತು ಅಂತಂದ್ರೆ ಅಲ್ಲಿ ಸಾಯವ್ರೆಲ್ಲ ಅವರು ಮಿಥ್ಯಾತ್ವ ಮಾಡ್ಕೊಂಡೇ ಸಾಯವರು. ಒಂದನೇ ಗುಣಸ್ಥಾನಕ್ಕೆ ಬಂದೇ ಮರಣ ಹೊಂದುತ್ತಾರೆ. ಹೌದು, ನರಕಕ್ಕೆ ಹೋಗುವ ಜೀವದ ಕಂಪಲ್ಸರಿ ನಿಯಮ ಇದೆ. ಜೀವನ ಪರ್ಯಂತ ನಾನು ಸಮ್ಯಕ್ ದೃಷ್ಟಿ ಆಗಿದ್ದೇನೆ, ಕ್ಷಾಯಿಕ ಆಗಿಲ್ಲ. ನನಗೆ ಆಗ್ಲೇ ನರಕಾಯು ಕಟ್ಕೊಂಡಿದ್ದೇನೆ ಸಮ್ಯಕ್ ದೃಷ್ಟಿ ಆಗೋಕ್ಕಿಂತ ಮುಂಚೆ. ನರಕಾಯು ಕಟ್ಕೊಂಡಿದ್ದೇನೆ, ಆಮೇಲೆ ನನಗೆ ಬುದ್ಧಿ ನೆಟ್ಟಗಾಯ್ತು, ಸಮ್ಯಕ್ ದೃಷ್ಟಿ ಆದೆ. ಜೀವನ್ ಪರ್ಯಂತ ಸಮ್ಯಕ್ತ ಪಾಲಿಸಿದೆ. ಆದರೂ ಕೂಡ ಆ ನರಕಾಯುವಿನ ಉದಯ ಹಿಂಗೆ ಇದೆಯಲ್ಲ, ಅಲ್ಲಿ ಗಮನಕ್ಕಿಂತ ಮೊದಲ ಅಂತರ್ಮುಹೂರ್ತ ಒಂದು ಗ್ಯಾಪ್ ಇಟ್ಕೊಂಡು ಮಿಥ್ಯಾತ್ವಕ್ಕೆ ಬಂದೇ ಅದು ಕರ್ಕೊಂಡು ಹೋಗೋದು. ನನ್ ಸಮ್ಯಕ್ತ ಹೆಂಗರೆ ಮಾಡಿ ನಾ ಕಳ್ಕೋತಾರೆ. ಕ್ಷಾಯಿಕ ಆದ್ರೆ ಕಳ್ಕೊಳ್ಳಲ್ಲ. ಅಂದ್ರೆ ನರಕಗತಿ ಮೊದಲೇ ಆಗಿದ್ರು ಅದು ಮಿಥ್ಯಾತ್ವಕ್ಕೆ ಬಂದೇ ಬರುತ್ತೆ. ನೋಡ್ರಿ, ನರಕಗತಿ ಕಟ್ಟೋದು ಮಿಥ್ಯಾತ್ವ ಇದ್ದಾಗ್ಲೇನೆ ಕಟ್ಟೋದದು. ಕಟ್ಟಿರುತ್ತೆ, ಆಮೇಲೆ ಬಂದಾಗಿರುತ್ತಲ್ಲ ಬೇಗ ಪ್ರಥಮೋಕ್ಷಮ ಆಗಿರುತ್ತೆ. ಆಮೇಲೆ ಅದೇ ಹೇಳ್ತಾ ಇರೋದು, ಮೊದಲು ಬದ್ಧಾಯಿಷ್ಕರ ಅಪೇಕ್ಷಾನೇ ಇರೋದಲ್ಲ. ನರಕಕ್ಕೆ ಸಮ್ಯಕ್ ದೃಷ್ಟಿ ನರಕಕ್ಕೆ ಹೋಗೋದ್ ಕಾರಣ ಏನಿದೆ? ಹಾ, ಸಮ್ಯಕ್ ದೃಷ್ಟಿ ಅಲ್ಲ. ಈ ಸಾಸಾಧನ ಅಂತಂದ್ರೆ ಸಾಸಾಧನಕ್ಕೆ ಆಗಿರುತ್ತಲ್ಲ, ಅದರಿಂದ ಮುಂಚೆ ಆಯು ಬಂಧ ಮಾಡ್ಕೊಂಡು ಸಾಸಾಧನ ಯಾರಿಗಾಗತ್ತೆ? ಸಮ್ಯಕ್ ದರ್ಶನದಿಂದ ಚ್ಯುತ ಆಗೋರಿಗೆ ಆಗತ್ತೆ ಜೀವ. ಇನ್ನು ಮಿಥ್ಯಾತ್ವಕ್ಕೆ ಬರದೇ ಇರುವಂತ ಜೀವ. ಈಗ ಬಿಲ್ಡಿಂಗ್ ಮೇಗಿಂದ ಬಿದ್ದಿದ್ದೇವೆ, ಇನ್ನೂ ನೆಲಕ್ಕೆ ಬಂದು ಹತ್ತಿಲ್ಲ. ನೆಲಕ್ಕೆ ಬರೋದು ಗ್ಯಾರಂಟಿ ಇದೆ. ನೆಲದಿಂದ 1 ಮೀಟರ್ ಅಂತರದಲ್ಲಿದ್ದೇವೆ.
ತಿಳಿತ್ರಿ? ಹಾ ತಿಳಿತದೆ. ನೆಲಕ್ಕೆ ಬರೋದು ಪಕ್ಕ ಇದೆ, ನಾವು ಮ್ಯಾಲಿನ ಮೇಲೆ ವಾಪಸ್ ಮೇಲೆ ಮಾಡಿ ಹೋಗ್ತೇವೆ. ಇಲ್ಲ ಶಾಸ್ತ್ರದಲ್ಲಿ ಮರಣವೇ ಆಗುದಿಲ್ವಾ ಯಾರಿಗೆ ಕೂಡ, ಅಥವಾ ಮರಣ ಇದೆ ಮರಣ ಇದೆ, ಅದ ಅಪರ್ಯಾಪ್ತಕದಲ್ಲೂ ಇರ್ತದೆ. ನರಕಕ್ಕೆ ಹೋಗೋ ಜೀವಕ್ಕದ ಅಲ್ಲಿ ಮರಣ ಆಗುದಿಲ್ಲ. ಈಗ ನಾ ಸಮ್ಯಕ್ತದಿಂದ ಚ್ಯುತ ಆಗಿದ್ದೇನೆ, 2ನೇ ಗುಣಸ್ಥಾನಕ್ಕೆ ಬಂದಿದ್ದೇನೆ, ನರಕಕ್ಕೆ ಹೋಗೋದಿದೆ. ಆದ್ರೆ ನನ್ಗೆ 2ನೇ ಗುಣಸ್ಥಾನದಾಗ ಸಾವು ಬರೋದಿಲ್ಲ. ಸರಿ, ಅದು ಮಿಥ್ಯಾತ್ವ ಆದ್ಮೇಲೆನೆ ನಾ ಸಾಯೋದು. ತಿಳಿದ್ರಿ? ಆದ್ರೆ ಉಳಿದ ಗತಿಗಳಲ್ಲಿ ಹಂಗೇನಿಲ್ಲ. ನಾವ್ 2ನೇ ಗುಣಸ್ಥಾನದಲ್ಲಿ ಸತ್ತು ದೇವ ಆಗ್ಬಹುದು, ಮನುಷ್ಯ ಆಗ್ಬಹುದು. ಆದ್ರೆ ನರಕಕ್ಕೆ ಹೋಗೋದಿಲ್ಲ 2ನೇ ಗುಣಸ್ಥಾನದಲ್ಲಿ. ನರಕಕ್ಕೆ ಹೋಗ್ಲಿಕ್ಕೆ ಎಲಿಜಿಬಿಲಿಟಿ ಒಂದೇ ಇರೋದು, ಅದು ಮಿಥ್ಯಾತ್ವ. ಇನ್ ಬೈ ಮಿಸ್ಟೇಕನ್ಲಿ ಅನ್ರಿ ಹೆಂಗರಿ ಅನ್ರಿ, ಮೊದಲು ಮಿಥ್ಯಾತ್ವದೊಳಗೆ ನರಕಾಯಿ ಕಟ್ಕೊಂಡಿವು, ಕ್ಷಾಯಿಕ್ ಸಮ್ಯಕ್ ದೃಷ್ಟಿ ಆದಿವಂದ್ರ ಅವಾಗ ಮಿಥ್ಯಾತ್ವದೊಳಗೆ ಅವಾಗ ಸಾಯಕ್ ಬರಂಗಿಲ್ಲ. ಅದಕ್ಕೆ ನರಕಕ್ಕೆ ಹೋಗ್ಲಾಕ 2 ರಸ್ತೆ ಇದಾವ. ಒಂದು ಮಿಥ್ಯಾತ್ವ, ಇದು ರಾಜಮಾರ್ಗ. ಇನ್ನು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಮಿಥ್ಯಾತ್ವದೊಳಗೆ ಬರಂಗಿಲ್ಲ, ಅದಕ್ಕೆ ಕ್ಷಾಯಿಕ ಸಮ್ಯಕ್ತದ ಜೊತೆಗೆ ಸಾಯ್ತಾರೆ, ಅದು ಒಂದು ಮಾರ್ಗ. ಇನ್ನು ಇವ್ 2 ಗುಣಸ್ಥಾನ ಬಿಟ್ಟು ಬೇರೆ ಯಾವ ಗುಣಸ್ಥಾನದವ್ರು ಸತ್ತು ನರಕಕ್ಕೆ ಹೋಗಂಗಿಲ್ಲ. ತಿಳಿತ್ರಿ? 2ನೇ ಗುಣಸ್ಥಾನವು ನರಕದಲ್ಲಿ ಪರ್ಯಾಪ್ತ ಅವಸ್ಥೆಯಲ್ಲಿಯೇ ಮಾತ್ರ ಇರುತ್ತದೆ ಅಂದ್ರೆ, ಅಪರ್ಯಾಪ್ತಕದಲ್ಲಿ ಇರುವುದಿಲ್ಲ ಅಂದ್ರೆ ಹಿಂದಿನಿಂದ ತೆಗೆದುಕೊಂಡು ಹೋಗುವುದಿಲ್ಲ. ಅಂದ್ರೆ ಅಲ್ಲಿ ಹೋಗಿ ಹುಟ್ಟಿದ ಮೇಲೆ 2ನೇ ಯಾವ್ದು ಬೇಕಾದ ಗುಣಸ್ಥಾನಕ್ಕೆ ಬರ್ಬೋದು. 1ನೇ ಗುಣಸ್ಥಾನ ಇರ್ಬೋದು, 2ನೇದಾಗ್ಬೋದು, 3 ಆಗ್ಬೋದು, 4 ಆಗ್ಬೋದು. ಇಲ್ಲಿಂದ ತಗೊಂಡು ಹೋಗೋದಿಲ್ಲ ಅಂತ ಅರ್ಥ. ಅದ್ರಿಗೆ ಅಪರ್ಯಾಪ್ತಕದಲ್ಲಿ ಇಲ್ಲ ಅಂತ ಅರ್ಥ. ಅಪರ್ಯಾಪ್ತಕದಲ್ಲಿ ಇಲ್ಲ ಅಂದ್ರೆ ಹಿಂದೆ ಮರಣದಲ್ಲಿ ಇರಲಿಲ್ಲ. ನರಕಗತಿಯಲ್ಲಿ ಹುಟ್ಟಿದ ಮೇಲೆ ಶಾಸನ ಹೇಗೆ ಬರುತ್ತೆ ಅಂದ್ರೆ, ಅದು ಮಿಥ್ಯಾತ್ವವನ್ನು ಕಳ್ಕೊಂಡ ಮೇಲೆ ಬರುವಂತದ್ದು. ಹಾ, ಈಗ ಅಲ್ಲಿ ಹುಟ್ಟಿದ ಮೇಲೆ ಸಮ್ಯಕ್ ದರ್ಶನ ಆಯ್ತು. ಅಲ್ಲಿ ಹುಟ್ಟಿದ ಮೇಲೆ ಸಮ್ಯಕ್ ದರ್ಶನ ಆಯ್ತು ಅಂದ್ರೆ ಯಾವ್ದಾಗಬಹುದು? ಶಾಸನ ಆಗೋದು. ಸಮ್ಯಕ್ ದರ್ಶನ ಪ್ರಥಮೋಪಶಮ ಆಗ್ಬಹುದು, ಇಲ್ಲ ಕ್ಷಯೋಪಶಮನೂ ಆಗ್ಬಹುದು. ಅವಾಗ ಸಮ್ಯಕ್ ದರ್ಶನ ಅಂತರ್ಮುಹೂರ್ತದೊಳಗೆ ಬಿಟ್ಟಿತು ಅಂದ್ರ 2ನೇ ಗುಣಸ್ಥಾನಕ್ಕೆ ಬರ್ಲಿಕ್ಕೆ ಸಾಧ್ಯತೆ. ನರಕಕ್ಕೆ ಹೋಗೋದು ಇದು 1ನೇ ಗುಣಸ್ಥಾನದಿಂದನೇ ಹೋಗುತ್ತೆ, ಇನ್ನೆಲ್ಲಿಂದನೂ ಹೋಗಕ್ಕಾಗಲ್ಲ. ಆಗಲ್ಲ. ಕ್ಷಾಯಿಕ ಸಮ್ಯಕ್ತದ ಅಪೇಕ್ಷಾದಿಂದ ಅದೊಂದಿದೆ. ಇಲ್ಲಾಂದ್ರೆ ನಿಯಮದಿಂದ ಮಿಥ್ಯಾದೃಷ್ಟಿನೇ, ನರಕಾಯಿ ಕಟ್ಕೋಬೇಕಂದ್ರೂ ಮಿಥ್ಯಾದೃಷ್ಟಿನೇ ಇರ್ತಾರೆ. ಬೇರೆ ಯಾವುದ್ರ ಜೊತೆಗೂ ನರಕಾಯಿ ಕಟ್ಟೋದಿಲ್ಲ. ತಿಳಿದ್ರಿ? 4ನೇ ಗುಣಸ್ಥಾನ ಅವಿರತ ಸಮ್ಯಕ್ತ್ವ ಗುಣಸ್ಥಾನ. ಔಪಶಮಿಕ 1 ಭಾವ, ಕ್ಷಾಯಿಕ 1 ಭಾವ, ಕ್ಷಾಯೋಪಶಮಿಕ 12, ಔದಯಿಕ 12, ಪಾರಿಣಾಮಿಕ 2, ಒಟ್ಟು 28 ಭಾವಗಳು. ನರಕದಲ್ಲಿ 4ನೇ ಗುಣಸ್ಥಾನ. ನರಕದಲ್ಲಿ ಸಮ್ಯಕ್ ದೃಷ್ಟಿ ಜೀವಿ ಇದಾವೆ, ಅವಿರತ ಸಮ್ಯಕ್ ದೃಷ್ಟಿ ಗುಣಸ್ಥಾನ ಇದೆ. ಆ ಗುಣಸ್ಥಾನ ಇರುವಾಗ ಎಷ್ಟು ಭಾವ ಆಗ್ಬಹುದು ಅನ್ನೋದನ್ನ ಹೇಳ್ತಾರೆ. ಈಗ ನರಕದಲ್ಲಿ ಔಪಶಮಿಕ ಭಾವ ಇದೆ, ಯಾಕೆಂದ್ರೆ ನರಕದಲ್ಲಿ ಪ್ರಥಮೋಪಶಮ ಸಮ್ಯಕ್ತ್ವ ಆಗ್ಬಹುದು, ಅಥವಾ ಉಪಶಮ ಸಮ್ಯಕ್ತ್ವ ಇದೆ. ಸರಿ, ಹೇಳಿ. ನರಕಗತಿಯಲ್ಲಿ ಪರ್ಯಾಪ್ತಕರಲ್ಲಿ ಅವಿರತ ಸಮ್ಯಕ್ ದೃಷ್ಟಿ ಇರುವಂತಹ ಜೀವ ಔಪಶಮಿಕ ಸಮ್ಯಕ್ ದರ್ಶನವನ್ನ ಪಡಿಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಒಂದು ಸಮ್ಯಕ್ತ್ವ ಭಾವ ಅಲ್ಲಿದೆ ಔಪಶಮಿಕದ ಅಪೇಕ್ಷದಿಂದ. ಇನ್ನು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಕೂಡ ನರಕದಲ್ಲಿ ಇದ್ದಾರೆ. ಇಲ್ಲಿಂದ ಬದ್ಧಾಯುಷ್ಕ ಮನುಷ್ಯ ಆಮೇಲೆ ಕ್ಷಾಯಿಕ ಸಮ್ಯಕ್ ದೃಷ್ಟಿಯಾಗಿ ಮೊದಲನೇ ನರಕವನ್ನ ಹೊಂದಬಹುದು. ಅದಕ್ಕಾಗಿ ನರಕದಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಕೂಡ ಇದ್ದಾರೆ, ಅದು ಒಂದು ಭಾವ ಸಿಗುತ್ತೆ.
ಇನ್ ಕ್ಷಾಯೋಪಶಮಿಕದಲ್ಲಿ ಯಾವ್ಯಾವ ಭಾವ ಆಗ್ಬೋದು ನೋಡ್ರಿ. ಸಮ್ಯಕ್ ದರ್ಶನ ಆಗಿದೆ ಅಂದಾಗ 3 ಜ್ಞಾನಗಳಿರ್ತಾವ. ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ. ಅಜ್ಞಾನ ಒಂದು ಇರಂಗಿಲ್ಲ. ತಿಳಿತ್ರಿ? ಎಲ್ಲಿ ಜ್ಞಾನ ಶುರುವಾಯ್ತು? ಇಲ್ಲಿ 4ನೇ ಗುಣಸ್ಥಾನದಿಂದ ಜ್ಞಾನ ಶುರುವಾಯ್ತು. ಇಲ್ಲಿ ಅಜ್ಞಾನ ಯಾವ ಇರಂಗಿಲ್ಲ. 3 ತನಕ ಅದು ಅಜ್ಞಾನದ ಲೆಕ್ಕಾಚಾರನೆ ಬರೋದು. ಮಿಶ್ರ ಇರ್ಲಿ, ಏನಾದ್ರೂ ಕಾಂಬಿನೇಷನ್ ಇರ್ಲಿ, ಏನೇ ಇರ್ಲಿ, 3ನೇ ಗುಣಸ್ಥಾನ ಇರೋ ತನಕ ಅಜ್ಞಾನದ ಲೆಕ್ಕಾಚಾರವೇ ಬರೋದು, ಜ್ಞಾನದ ಲೆಕ್ಕಾಚಾರ ಬರೋದಿಲ್ಲ. ಹಾಗಾಗಿ 3 ಜ್ಞಾನ ಇದೆ: ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ. ಆಮೇಲೆ ಇಲ್ಲಿ ದಿಗಂಬರ ಮುನಿಗಳ ನರಕದಲ್ಲಿ ಇಲ್ಲದೆ ಇರೋದ್ರಿಂದ ಮನಪರಿಜ್ಞಾನ ಆಗುವುದಿಲ್ಲ, ಯಾರಿಗೂ ಆಗೋದಿಲ್ಲ. ಅದು ಒಂದು ಸುಜ್ಞಾನ ಇದೆ, ಅದಕ್ಕೆ ಆದ್ರೂ ಅದಿಲ್ಲ. ದರ್ಶನಗಳು 3 ಆಗಬಹುದು: ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಈಗ 4ನೇ ಗುಣಸ್ಥಾನದ ಜೋಡಿ ಅವಧಿ ದರ್ಶನ ಕೊಟ್ಟಿದ್ದಾರೆ ನೋಡ್ರಿ. ಆದ್ರೆ ಸಮ್ಯಕ್ ದರ್ಶನ ಜೊತೆಗೆ ಅವಧಿ ದರ್ಶನ ಲೆಕ್ಕಕ್ಕೆ ಬರ್ತದೆ. ಆಮೇಲೆ 5 ಲಬ್ಧಿಗಳು ಆಗ್ತವೆ. ನರಕದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿನೂ ಇರಲಿಕ್ಕೆ ಸಾಧ್ಯ. 3 ಪ್ರಕಾರದ ಸಮ್ಯಕ್ತ ಭಾವಗಳು ನರಕದಲ್ಲಿವೆ. ಔಪಶಮಿಕ ಸಮ್ಯಕ್ತ ಭಾವನೂ ಇದೆ, ಕ್ಷಾಯೋಪಶಮಿಕ ಸಮ್ಯಕ್ತ ಭಾವನೂ ಇದೆ, ಕ್ಷಾಯಿಕ ಸಮ್ಯಕ್ತ ಭಾವನೂ ಇದೆ. 3 ಅಲ್ಲಿ ಇರಲಿಕ್ಕೆ ಸಾಧ್ಯ. ಆಮೇಲೆ ಸಂಯಮ ಭಾವ ಇಲ್ಲ, ಚಾರಿತ್ರ ಭಾವನೂ ಇಲ್ಲ. ಹಾಗಾಗಿ ನರಕದಲ್ಲಿ ಏನೇನಿದ್ದಂಗಾಯ್ತು? 3 ಜ್ಞಾನ, 3 ದರ್ಶನ, 5 ಭಕ್ತಿ, 1 ತಮ್ಮತ್ವ, 12 ಆಯ್ತಲ್ಲ, 12 ಔಪಶಮಿಕ ಭಾವಗಳಿರ್ಬಹುದು. ಹೀಗೆ ತಿಳ್ಕೋಬೇಕದನ್ನ. ಕ್ಷಾಯೋಪಶಮಿಕ ತಿಳಿತು. ಶ್ರೀಕೃಷ್ಣನಿಗೆ ಕೇವಲ ಯಮುನಾಥರ ಸನ್ನಿಧಾನದಲ್ಲಿ ಅವನಿಗೆ ಕ್ಷಾಯೋಪಶಮಿಕ ಸಮ್ಯಕ್ ಪ್ರಾಪ್ತಿ ಆಯ್ತು ಅಂತ ಹೇಳ್ತಾರಲ್ಲ. ಅಂದ್ರೆ ಅವನು ಸಾಯುವಾಗ ಮಿಥ್ಯಾತ್ವಲ್ಲೇ ಸತ್ತಿದ್ದಾನೆ, ಮತ್ತೆ ಅಲ್ಲಿ ನರಕದಲ್ಲಿ ಹುಟ್ಟಿದ್ಮೇಲೆ ಅವನಿಗೆ ಪುನಃ ಕ್ಷಾಯೋಪಶಮಿಕ ಸಮ್ಯಕ್ ಪ್ರಾಪ್ತಿ ಆಯ್ತಾ? ಹಾಗೆ ತಿಳ್ಕೊಬೇಕಾ? ಇಲ್ಲಿ ಸಾಯುವಾಗ ಮಾತ್ರ ಮಿಥ್ಯಾತ್ವನೇ ಇತ್ತು, ಇದು ಪಕ್ಕ. ಸರಿ, ಅದೇ ಅದ್ರ ಮುಂದಿಂದ ನಮಗೆ ಗೊತ್ತಿಲ್ಲ. ಅಂದ್ರೆ ಭವಿಷ್ಯತ್ ಕಾಲ ತೀರ್ಥಂಕರ ಅಂತಾರಲ್ಲ. ಅದೇ ಇಲ್ಲಿ ಸಾಯ್ಬೇಕಂದ್ರೆ, ಯಾಕಂದ್ರೆ ಈಗ ಅವ್ರು 3ನೇ ನರಕದಲ್ಲಿ ಇದ್ದಾರೆ ಅಂದ್ಮೇಲೆ ನಿಯಮದಿಂದ ಮಿಥ್ಯಾತ್ವದ ಜೊತೆಗೇನೆ ಹೋಗ್ತಾರೆ. ಇಲ್ಲಿಂದ ಸಮ್ಯಕ್ತದ ಜೊತೆಗೆ ಹೋಗುವಂತ ಜೀವ 1ನೇ ನರಕಕ್ಕೆ ಮಾತ್ರ ಹೋಗ್ತಾರೆ. ಸಮ್ಯಕ್ತ ಇದ್ದು ಮರಣದ ಪೂರ್ವದಲ್ಲಿ ಸಮ್ಯಕ್ತ ಹೋಯ್ತು ಅಂದ್ರೆ 3ನೇ ನರಕ ತನಕ ಹೋಗ್ಬೋದು. ಹಾಗಾಗಿ ಕ್ಷಾಯೋಪಶಮಿಕ ಸಮ್ಯಕ್ತ ಇಲ್ಲಿತ್ತು, ಮರಣದ ಪೂರ್ವದಲ್ಲಿ ಬಿಡ್ತು, ಆಮೇಲೆ ಏನಾಯ್ತು ಗೊತ್ತಿಲ್ಲ. ಹೀಗೆ ಪಂಚೇಂದ್ರಿಯನ 1ನೇ ನರಕಕ್ಕೆ ಹೋಗೋದಲ್ಲ, ಅದು ಹೇಗೆ ತಿಳ್ಕೋಬೇಕು? ಹೌದು, ಅದಕ್ಕಿಂತ ಹೆಚ್ಚಿಗೆ ಪಾಪ ಕರ್ಮ ಮಾಡೋದಕ್ಕೆ ಮನಸ್ಸಿಲ್ಲ. 2ನೇ ನರಕ 3ನೇ ನರಕ ಆದಿಗಳಲ್ಲಿ ಹೋಗಲಿಕ್ಕೆ ಅದಕ್ಕೆ ವಿವೇಕ ಇಲ್ಲಲ್ಲ. ವಿವೇಕದ ಅಭಾವದಲ್ಲಿ ಅದು ಒಳ್ಳೆಯದು ಕೆಟ್ಟದ್ದು ತಿಳಿಯೋದಿಲ್ಲ. ಒಳ್ಳೆಯದು ಕೆಟ್ಟದ್ದು ತಿಳಿಯಲಿಲ್ಲ ಆದ್ರೆ ಕಷಾಯಗಳು ತೀವ್ರದಲ್ಲೇ ಇರ್ತವೆ. ಯಾಕೆಂದ್ರೆ ಮನ ಪರ್ಯಾಪ್ತಿ ಅಥವಾ ಮನಸ್ಸು ಇಲ್ಲದೆ ಇರುವಂತ ಜೀವ, ಒಂದು ಪರ್ಯಾಪ್ತಿಯಿಂದ ಕೊರತೆಯನ್ನು ಹೊಂದುವಂತ ಜೀವ, ಮಂದ ಕಷಾಯಿ ಅಂತೂ ಇಲ್ವೇ ಇಲ್ಲ. ಮಂದ ಕಷಾಯಿ ಎಲ್ಲ ಏನು ವ್ಯವಸ್ಥೆ ಇದೆ ಅದನ್ನ ಪಡ್ಕೊಂಡಿರ್ತಾನೆ. ಹೇಗೆ 10 ಪ್ರಾಣಗಳಲ್ಲಿ ಎಷ್ಟೆಷ್ಟು ಪ್ರಾಣ ಕಡಿಮೆ ಆಗ್ತಾವಲ್ಲ ಅಷ್ಟಷ್ಟು ಕಷಾಯ ತೀವ್ರನೇ ಇರ್ತದೆ. ತಿಳಿತು? ಹಾಗಾಗಿ ಸಂಧಿ ಪಂಚೇಂದ್ರಿಯ ಮತ್ತೆ ಮುಂದಿನ ಭಾಗದಲ್ಲಿ ಸಂಧಿ ಆಗಿ ಹುಟ್ಟಬಹುದಲ್ಲ? ಹುಟ್ಟಬಹುದು, ಏನ್ ತೊಂದ್ರೆ ಇದೆ. ಈಗ ನರಕಕ್ಕೆ ಹೋಗಿದೆ ಅಂದ್ರೆ ಅಲ್ಲಿ ಸಂಧಿನೇ ಇದೆ. ಅದು ನಾರಕಿ ಜೀವ ಸಂಧಿ ಪಂಚೇಂದ್ರಿಯನೇ ಇರೋದು. ಔದೈಕ ಭಾವಗಳು ಎಷ್ಟಿದೆ ನರಕದಲ್ಲಿ? 12.
ಯಾವ್ಯಾವ ಇದಾವ ನೋಡ್ರಿ. ಒಂದು ನರಕಗತಿ ಇದೆ. ನರಕಗತಿಯಲ್ಲಿ ಜೀವ ನರಕದ ಭಾವವನ್ನ ಹೊಂದಿರ್ತವೆ, ನಾರಕೀಯ ಭಾವವನ್ನ ಹೊಂದಿರ್ತವೆ, ಎಲ್ಲಾ ಕಷಾಯಗಳಿರ್ತವೆ. ಒಂದು ನಪುಂಸಕ ವೇದ ಇರ್ತದೆ. 4ನೇ ಗುಣಸ್ಥಾನದ ನಾರಕಿ ಜೀವ ಮಿಥ್ಯಾತ್ವ ಇದೆಯೇನು? ಇಲ್ಲ. ಇಲ್ಲ ಇಲ್ಲ. ಯಾಕೆ ಮಿಥ್ಯಾತ್ವ ಇಲ್ಲ? ಅವಿರತ ಸಮ್ಯಕ್ತ ಗುಣಸ್ಥಾನ ಆದ್ರಿಂದ. ಸಮ್ಯಕ್ತ್ವ ಇರೋದ್ರಿಂದ ಮಿಥ್ಯಾತ್ವ ಇಲ್ಲ. ಅಜ್ಞಾನ ಇದೆ, ಯಾಕಂದ್ರೆ ಜ್ಞಾನಾವರಣ ಇನ್ನೂ ಇದೆ. ಅಸಂಯಮ ಇದ್ದಾರೆ, ಯಾಕಂದ್ರೆ ನರಕದಲ್ಲಿ ಸಂಯಮ ಇಲ್ಲ. ಅಸಿದ್ಧತ್ವ ಇದೆ, ಯಾಕಂದ್ರೆ ಸಿದ್ಧ ಇಲ್ಲ. ಲೇಷಗಳ ನಿಯಮದಿಂದ 3 ಅಶುಭ ಲೇಷನೇ ಇರೋದು, 1 ಶುಭ ಲೇಷ ಆಗೋದಿಲ್ಲ. ಹಾಗಾಗಿ ನರಕದಲ್ಲಿ 12 ಔದೈಕ ಭಾವಗಳಾಗ್ತವೆ. ಮಿಥ್ಯಾತ್ವ ಆಗೋದಿಲ್ಲ ಮತ್ತು ಮತ್ತೇನಾಗೋದಿಲ್ಲ, ಉಳಿದದ್ದೆಲ್ಲ ಆಗತ್ತೆ. ಹೌದು, ಅದೊಂದು ಮಾತ್ರ ಇಲ್ಲ ಬಯ್ಯಾಜಿ. ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧ ಇದೆ. ಲೇಷಗಳಲ್ಲಿ 3 ಲೇಷ ಇದಾವು, 1 ಗತಿ ಇದೆ. ಆಮೇಲೆ ಪಾರಿಣಾಮಿಕ ಭಾವದಲ್ಲಿ ಅಜ್ಞಾನ ಅದು ಕುಮತಿ ಕುಶ್ರುತ ಇರುದಿಲ್ಲ ಅಲ್ಲ, ಅದೆಲ್ಲ 4ನೇ ಗುಣಸ್ಥಾನದಲ್ಲಿ. ಅದು ಕ್ಷಾಯೋಪಶಮಿಕ, ಕೇವಲ ಧರ್ಮಾಪೇಕ್ಷೆ. ಅದು ಕ್ಷಾಯೋಪಶಮಿಕದಲ್ಲಿ ಕುಮತಿ ಇತ್ಯಾದಿ ಲೆಕ್ಕ ಬರ್ತದೆ. ಔದೈಕದ ಅಜ್ಞಾನ ಏನಿದೆ, ಎಲ್ಲಿ ತನಕ ಅಜ್ಞಾನಾವರಣ ಇದೆ ಅಲ್ಲಿ ತನಕ ಅಜ್ಞಾನ. ಪಾರಿಣಾಮಿಕ ಭಾವಗಳು ಎಷ್ಟಿರ್ಬಹುದು? ಜೀವತ್ವ ಭವ್ಯತ್ವ. ಸಮ್ಯಕ್ ದೃಷ್ಟಿ ಇದೆ ಅಂದ್ರೆ ನಿಯಮದಿಂದ ಭವ್ಯ ಜೀವನೇ ಇರ್ತದೆ. ಹಾಗಾಗಿ ಆ ಭವ್ಯತ್ವ ಇಲ್ಲ. ಅಂದ್ರೆ ಜೀವತ್ವ ಮತ್ತು ಭವ್ಯತ್ವ ಈ 2 ಭಾವಗಳು ಇರ್ತವೆ. ಹಾಗಾಗಿ ಎಲ್ಲಾ ಸೇರಿ ಎಷ್ಟು ಭಾವ ಆಯ್ತು? 12 ಭಾವ. 12 ಭಾವ ಆಯ್ತು. ತಿಳಿತು? ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ಇದೆಲ್ಲಾನು ಸೇರಿಸಿದಾಗ ಇದು 12, ಇದು 14, ಒಟ್ಟು ಟೋಟಲ್ ಆಗಿ 26 ಬಂತು. ಬಟ್ ಟೋಟಲ್ 28 ಅಂತ ಬಂದಿದೆ ಅಲ್ಲ ಬೈಯೋದು. ಪಾರಿಣಾಮಿಕದ್ದು 2 ಸೇರಿಸ್ಕೊಳ್ಳಿ. 28. ಜೀವತ್ವ ಭವ್ಯತ್ವ. ಹಾ ಬೈಯಾಜಿ ಸರಿ. ಆಮೇಲೆ ಇದು ನಿನ್ನೆಗೆ ಅದು ಏನಾಯ್ತು ಅಂತ ನಂಗೆ ಗೊತ್ತೇ ಆಗ್ಲಿಲ್ಲ. ಕೇಳು ಮೊದಲು ಎಲ್ಲ ರೆಡಿ ಆಗಿತ್ತು. ಅದು ಟೋಟಲ್ 33 ಬಂದಾಗ ಜಾಸ್ತಿ ಬಂತು, ಕೂಡಿಸಿದಾಗ 43. ಅದು ನರಕಗತಿ ಸಾಮಾನ್ಯ ಅದ್ರಲ್ಲಿ 23 ಅಂತ ಬರ್ದಿದಾರಲ್ಲ ಔದೈಕದ್ದು. ಅದು 13 ಮಾಡ್ಬೇಕಾ? ಅದು 13 ಮಾಡ್ಕೊಳ್ಳಿ. ಹಾ ಸರಿ ಸರಿ. ನರಕಗತಿ ಮುಗೀತು. ತಿರ್ಯಂಚಗತಿ ಸಾಮಾನ್ಯ ಪರ್ಯಾಪ್ತಕ. ಔಪಶಮಿಕ ಭಾವ 1, ಕ್ಷಾಯಿಕ 1, ಕ್ಷಾಯೋಪಶಮಿಕ 16, ಔದೈಕ 18, ಪಾರಿಣಾಮಿಕ 3. ಇನ್ನು ಸಾಮಾನ್ಯ ಅಪೇಕ್ಷಾದಿಂದ ಚರ್ಚೆ ಮಾಡ್ತಾರೆ. ತಿರ್ಯಂಚಗತಿ ಸಾಮಾನ್ಯ ಅಪೇಕ್ಷಾ. ತಿರ್ಯಂಚಗತಿಯ ಜೀವರುಗಳಲ್ಲಿ, ಪರ್ಯಾಪ್ತಕ ಜೀವರುಗಳಲ್ಲಿ, ತಿರ್ಯಂಚಗತಿಯ ಜೀವರುಗಳಲ್ಲಿ ಏಕೇಂದ್ರಿಯ, ದ್ವೇಂದ್ರಿಯ, ತ್ರೀಂದ್ರಿಯ, ಚತುರೇಂದ್ರಿಯ, ಪಂಚೇಂದ್ರಿಯ ಎಲ್ಲಾನು ತಿರ್ಯಂಚಗತಿಯ ಜೀವಗಳಲ್ಲೇ ಬರ್ತವೆ. ಅದರಲ್ಲಿ ಅವರುಗಳ ಪರ್ಯಾಪ್ತಿಗೆ ಅನುಸಾರವಾಗಿ ಪರ್ಯಾಪ್ತಕ ಅಂತ ತಿಳ್ಕೋಬೇಕು. ಇನ್ನು ಆ ತಿರ್ಯಂಚಗತಿಯಲ್ಲಿ ಔಪಶಮಿಕ ಭಾವ 1 ಆಗಬಹುದು ಅಂತ ಹೇಳಿದ್ದಾರೆ. ಅದು ಸಂಜ್ಞಿ ಪಂಚೇಂದ್ರಿಯ ತಿರ್ಯಂಚದ ಅಪೇಕ್ಷಾ ಅಂತ ತಿಳ್ಕೋಬೇಕು. ಎಲ್ಲೆಲ್ಲಿ ಔಪಶಮಿಕ ಕ್ಷಾಯಿಕ ಬರ್ತದೆ ಅದು ಸಂಜ್ಞಿ ಪಂಚೇಂದ್ರಿಯದ ಲೆಕ್ಕಾಚಾರದಿಂದ ಇರ್ತದೆ. ಔಪಶಮಿಕ ಸಮ್ಯಕ್ತ್ವ ಇರಬಹುದು ತಿರ್ಯಂಚಗತಿಯಲ್ಲಿ ಸಾಮಾನ್ಯ ಅಪೇಕ್ಷಾದಿಂದ. ಸಂಜ್ಞೆ ಪಂಚೇಂದ್ರಿಯದಲ್ಲಿ ಸಮ್ಯಕ್ ದೃಷ್ಟಿ ಆಗಲಿಕ್ಕೆ ಸಾಧ್ಯತೆ. ಇನ್ನು ಕ್ಷಾಯಿಕ ಭಾವದಲ್ಲಿ ಸಂಜ್ಞೆ ಪಂಚೇಂದ್ರಿಯ ಜೀವಗಳಲ್ಲಿ
ತಿರ್ಯಂಚ ಗತಿಯಲ್ಲಿ ಸಂಜ್ಞೆ ಪಂಚೇಂದ್ರಿಯ ಜೀವಗಳಲ್ಲಿ ಕ್ಷಾಯಿಕ ಭಾವನೂ ಒಂದೇ ಇರಬಹುದು. ಕ್ಷಾಯಿಕ ಸಂಯುಕ್ತ ಭೋಗ ಭೂಮಿಯಲ್ಲಿ ಹಿಂದಿನ ಜನ್ಮದಲ್ಲಿ ಬದ್ಧಾಯುಷ್ಕನಾದಂತಹ ಮನುಷ್ಯ, ತಿರ್ಯಂಚಗತಿ ಬದ್ಧಾಯುಷ್ಕ ಮನುಷ್ಯ ಕೇವಲಿ ಶತಕೇವಲಿ ಪಾದ ಮೂಲವನ್ನ ಹೊಂದಿ ಕ್ಷಾಯಿಕ ಸಂಯುಕ್ತವನ್ನು ಪಡೆದದ್ದಾದರೆ ಆ ಸಂಯುಕ್ತ ತಿರ್ಯಂಚಗತಿಯಲ್ಲಿ ಇರುತ್ತೆ. ಮುಂದೆ ಭೋಗ ಭೂಮಿಯಲ್ಲಿ ಇರುವಂತ ತಿರ್ಯಂಚದಲ್ಲಿ ಅದಿರುತ್ತದೆ. ಈ ಅಪೇಕ್ಷಾದಿಂದ ಕ್ಷಾಯಿಕ ಸಂಯುಕ್ತ ಕೂಡ ತಿರ್ಯಂಚಗತಿಯಲ್ಲಿದೆ. ಇನ್ನು ಕ್ಷಾಯೋಪಶಮಿಕ ಭಾವಗಳು ತಿರ್ಯಂಚಗತಿಯಲ್ಲಿ ಇವೆ ಅಂತ ಹೇಳಿದ್ದಾರೆ. ಯಾವ್ಯಾವ ಇವೆ ನೋಡ್ರಿ. ಜ್ಞಾನ ಇದ್ರೆ 3 ಜ್ಞಾನ ಇರಬಹುದು ತಿರ್ಯಂಚಗತಿಯಲ್ಲಿ. 3 ಜ್ಞಾನ ಸಂಜ್ಞೆ ಪಂಚೇಂದ್ರಿಯದ ಅಪೇಕ್ಷದಿಂದ ಇರಬಹುದು. ತಿರ್ಯಂಚಗತಿಯಲ್ಲಿ ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ ಕೂಡ ಇರಬಹುದು. ತಿರ್ಯಂಚಗತಿಯಲ್ಲಿ ಸಮ್ಯಕ್ ದರ್ಶನವುಳ್ಳಂತಹ ಜೀವರಲ್ಲಿ ಅವಧಿ ಜ್ಞಾನಿ ತಿರ್ಯಂಚರು ಇರ್ತಾರೆ, ಇರಲಿಕ್ಕೆ ಶಕ್ಯ ಇದೆ ಅಂತ ತಿಳ್ಕೊಳ್ಳಿ. ಆದ್ರೆ ಮನ ಪರ್ಯಾಯ ಜ್ಞಾನ ಇರೋದಿಲ್ಲ ಕ್ಷಾಯೋಪಶಮಿಕದ್ದು. ಯಾಕೆಂದ್ರೆ ಇದು ಮನುಷ್ಯ ಪರ್ಯಾಯದಲ್ಲಿ ಮುನಿ ಮಹಾರಾಜರಲ್ಲಿ ಆಗುವಂಥದ್ದಿದೆ. ಹಾಗಾಗಿ ಕ್ಷಾಯೋಪಶಮಿಕ ಜ್ಞಾನದಲ್ಲಿ 3 ಜ್ಞಾನಗಳು ತಿರ್ಯಂಚಗತಿಯ ಜೀವರಲ್ಲಿ ಇರಲು ಸಾಧ್ಯ. ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ. ಇನ್ನು ಮಿಥ್ಯಾದೃಷ್ಟಿ ಇದ್ದರೆ 3 ಅಜ್ಞಾನಗಳು ಇರಬಹುದು. ಕುಮತಿ ಜ್ಞಾನ ಅಜ್ಞಾನ, ಕುಶ್ರುತ ಅಜ್ಞಾನ, ಕು ಅವಧಿ ಅಜ್ಞಾನ. ಹೀಗೆ 3 ಅಜ್ಞಾನ ಕೂಡ ತಿರ್ಯಂಚಗತಿಯ ಜೀವರಲ್ಲಿ ಇರಬಹುದು. ಮಿಥ್ಯಾದೃಷ್ಟಿ ಇರುವ ತಿರ್ಯಂಚರಲ್ಲೂ ಅವಧಿ ಜ್ಞಾನ ಇರಲಿಕ್ಕೆ ಸಾಧ್ಯ ಇದೆ. ಆದ್ರೆ ಮಿಥ್ಯಾಜ್ಞಾನ ಕು ಅವಧಿ ಜ್ಞಾನ ಅನಿಸ್ಕೊಂಡಿದೆ. ಇನ್ನು ದರ್ಶನಗಳ ಪೈಕಿ ಸಮ್ಯಕ್ ದರ್ಶನವು ಅಲ್ಲಿ ಆಗಲಿಕ್ಕೆ ಸಾಧ್ಯ ಇರೋದ್ರಿಂದ ಆ ಅಪೇಕ್ಷಾದಿಂದ 3 ದರ್ಶನಗಳು ಇರಲಿಕ್ಕೆ ಸಾಧ್ಯ. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಇದೆಲ್ಲ ಸಂಜ್ಞೆ ಪಂಚೇಂದ್ರಿಯದ ಅಪೇಕ್ಷಾದಿಂದನೇ ಇರೋದು. ಹೆಚ್ಚಂದ್ರೆ ಹೆಚ್ಚು ಏನಾಗ್ಬೋದು ಅಂತ ಹೇಳ್ಬೇಕು ಅಂದ್ರೆ ಹೆಚ್ಚಿನ ಸಾಮರ್ಥ್ಯವುಳ್ಳ ಜೀವಗಳದ್ದು ಲೆಕ್ಕಾಚಾರ ಮಾಡ್ಕೊಂಡು ಹೇಳಿರ್ತಾರೆ. ಇನ್ನು ಉಳಿದದ್ದು ಏನೇ ಜೀವಗಳದ್ದು ಹೇಳಿದ್ರು ಇದಕ್ಕಿಂತ ಕಡಿಮೆ ಅವಸ್ಥೆಯನ್ನ ಹೊಂದಿರ್ತವೆ, ಅದು ಇಷ್ಟರಲ್ಲಿ ಸಮಾವೇಶ ಆಗಿರ್ತದೆ. ಹೀಗೆ ಇನ್ನು ಕ್ಷಾಯೋಪಶಮಿಕ ಲಬ್ಧಿಗಳಲ್ಲಿ 5 ಲಬ್ಧಿಗಳು ಇರಲಿಕ್ಕೆ ಸಾಧ್ಯ. ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಭೋಗ, ಕ್ಷಾಯೋಪಶಮಿಕ ಉಪಭೋಗ. 5 ಲಬ್ಧಿ ಕ್ಷಾಯೋಪಶಮಿಕ ವೀರ್ಯ. ಇನ್ನು ತಿರ್ಯಂಚಗತಿಯಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿ ಜೀವಗಳು ಇರಲಿಕ್ಕೆ ಸಾಧ್ಯ. ಅದು ಒಂದು ಭಾವ ಆಗಲಿಕ್ಕೆ ಸಾಧ್ಯ. ಔಪಶಮಿಕ ಸಮ್ಯಕ್ ದೃಷ್ಟಿನೂ ಇರಬಹುದು, ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿನೂ ಇರಬಹುದು, ಕ್ಷಾಯಿಕ ಸಮ್ಯಕ್ ದೃಷ್ಟಿನೂ ತಿರ್ಯಂಚಗತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಆದ್ರೆ ಉತ್ಪತ್ತಿ ಅಪೇಕ್ಷಾದಿಂದ 2 ಸಮ್ಯಕ್ತಗಳು, ಭವಾಂತರದ ಅಪೇಕ್ಷಾದಿಂದ ಹಿಂದಿನ ಜನ್ಮದ ಅಪೇಕ್ಷಾದಿಂದ ತೆಗೆದುಕೊಂಡು ಹೋಗುವ ಅಪೇಕ್ಷಾದಲ್ಲಿ ಕ್ಷಾಯಿಕ ಸಮ್ಯಕ್ತನೂ ಇರ್ತದೆ. ಇನ್ನು ಕ್ಷಾಯೋಪಶಮಿಕ ಸಂಯಮ ಇದೆ. ತಿರ್ಯಂಚಗತಿಯ ಸಂಜ್ಞೆ ಪಂಚೇಂದ್ರಿಯ ಕರ್ಮಭೂಮಿಯ ತಿರ್ಯಂಚರು ವೃತ್ತಿ ಆಗ್ಲಿಕ್ಕೆ ಸಾಧ್ಯ ಇದೆ. ಸಂಯಮ ಗುಣಸ್ಥಾನ ಪಡ್ಕೋತಾವೆ 5ನೇ ಗುಣಸ್ಥಾನದ ಜೀವರು ತಿರ್ಯಂಚರು. ಇನ್ನು ಕ್ಷಾಯೋಪಶಮಿಕ ಚಾರಿತ್ರ್ಯ ಇಲ್ಲ, ಅವರು ಮಹಾವ್ರತಿ ಆಗ್ಲಿಕ್ಕೆ ಬರಲ್ಲ, ಅಣುವ್ರತಿ ಆಗಬಹುದು ತಿರ್ಯಂಚ ಜೀವಗಳು ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಎಷ್ಟು ಭಾವ ಆಯ್ತು? 3 ಜ್ಞಾನ, 3 ಅಜ್ಞಾನ, 3 ದರ್ಶನ, 9 ಆಯ್ತು. 5 ಲಬ್ಧಿ, 1 ಸಮ್ಯಕ್ತ್ವ 6, 15 ಆಯ್ತು. 1 ಸಂಯಮ 16. ಹೀಗೆ 16 ಕ್ಷಾಯೋಪಶಮಿಕ ಭಾವಗಳು ತಿರ್ಯಂಚಗತಿ ಸಾಮಾನ್ಯರಲ್ಲಿ ಇರಲು ಸಾಧ್ಯ. ತಿಳಿತು? ಏನಾದ್ರೂ ಕನ್ಫ್ಯೂಷನ್ ಇದ್ರೆ ತಿಳ್ಕೊಳ್ಳುದು ಬರೀ. ಇನ್ನೊಂದ್ಸತಿ ಹೇಳಿ ಕ್ಷಾಯಿಕದ್ದು. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಕೂಡ ತಿರ್ಯಂಚಗತಿಯಲ್ಲಿದ್ದಾರೆ. ಹೇಗಿದ್ದಾರೆ ಅಂತಂದ್ರೆ ಹಿಂದಿನ ಭವದಲ್ಲಿ ಮನುಷ್ಯನಿರುವಾಗ ಮಿಥ್ಯಾತ್ವದ ಉದಯದಿಂದ ತಿರ್ಯಂಚಾಯುವನ್ನ ಕಟ್ಟಿಕೊಂಡ್ರು. ಆಮೇಲೆ ಪುಣ್ಯದ ಬಲದಿಂದಲೂ
ಪುರುಷಾರ್ಥದಿಂದಲೂ ಶ್ರದ್ಧಾನ ಬದಲಾಯಿತು, ಸಮ್ಯಕ್ ದೃಷ್ಟಿ ಆದ್ರು. ಮತ್ತೊಂದಿಷ್ಟು ಪುಣ್ಯ ಜಮಾ ಆಯಿತು, ಕೇವಲಿ ಶ್ರುತಿ ಕೇವಲಿಗಳ ಸಾನ್ನಿಧ್ಯ ಸಿಕ್ತು, ಶಾಯಿಕ ಸಮ್ಯಕ್ತನೂ ಆಯ್ತು. ಆಮೇಲೆ ಅವ್ರು ಹೋಗವ್ರಲ್ಲಿ ಮೊದಲೇ ತಿರಿಯಂಚಾಯು ಕಟ್ಕೊಂಡಿದಾರಲ್ಲ, ಹಾಗಾಗಿ ತಿರಿಯಂಚ ಗತಿಗಂತೂ ಹೋಗಲೇಬೇಕು. ಹೋದ್ಮೇಲೆ ಅಲ್ಲಿ ತಿರಿಯಂಚರಾದರು ಅಂತಂದ್ರೆ ಅದು ಶಾಯಿಕ ಸಮ್ಯಕ್ತ ಬಿಡುವಂತದ್ದಲ್ಲ. ಹಾಗಾಗಿ ತಿರಿಯಂಚ ಗತಿಯಲ್ಲಿ ಶಾಯಿಕ ಸಮ್ಯಕ್ತ ಇದೆ ಅಂದ್ರೆ ಈ ರೀತಿಯಿಂದ ಇದೆ. ಈ ರೀತಿಯಿಂದ ಇದೆ. ಅದು ಕರ್ಮ ಭೂಮಿಯಲ್ಲ ಹೋಗುತ್ತಾ ಅಥವಾ ಭೋಗ ಭೂಮಿಯಲ್ಲ? ಇಲ್ಲ, ಭೋಗ ಭೂಮಿಯಲ್ಲಿ ಮಾತ್ರ ಶಾಯಿಕ ಸಮ್ಯಕ್ತ ತಿರಿಯಂಚ ಇರೋದು. ಜ್ಞಾತವ್ಯ ಇದೆ, ಅಲ್ಲಿ ಕೆಳಗಡೆ ಓದ್ಲ ಅದು. ಅದೇ ಇವಾಗ ಹೇಳಿದ್ದೇನೆ ಇರೋದು. ತಿರ್ಯಂಚಗತಿಯಲ್ಲಿ ಕ್ಷಾಯಿಕ ಸಮ್ಯಕ್ತ್ವ ಹೇಗೆ? ಕ್ಷಾಯಿಕ ಸಮ್ಯಕ್ತ್ವವನ್ನು ಪ್ರಾಪ್ತ ಮಾಡಿಕೊಳ್ಳುವವನು ಕರ್ಮಭೂಮಿಯ ಮನುಷ್ಯನೇ ಆಗಿರುತ್ತಾನೆ. ಅವನು ಮೊದಲು ತಿರ್ಯಂಚಾಯುವಿನ ಬಂಧ ಮಾಡಿಕೊಂಡಿದ್ದರೆ ಅವನು ತಿರ್ಯಂಚನೇ ಆಗುವನು. ಆದರೆ ಅವನು ಭೋಗಭೂಮಿಯ ತಿರ್ಯಂಚನಾಗುತ್ತಾನೆ, ಕರ್ಮಭೂಮಿಯ ತಿರ್ಯಂಚನಾಗಲಾರ. ಅಂದ್ರೆ ಈ ತಿರ್ಯಂಚಗತಿ ಸಾಮಾನ್ಯ ಈ ಎರಡನೇದಿರೋದು, ಇದು ಕರ್ಮಭೂಮಿಯ ತಿರ್ಯಂಚ ಅಂತಲ್ಲ. ಸಾಮಾನ್ಯವಾಗಿ ತಿರ್ಯಂಚಗತಿ ಅಪೇಕ್ಷೆಯಿಂದ ಕರ್ಮಭೂಮಿ ಆದ್ರೂ ಆಗಿರ್ಬೋದು, ಭೋಗಭೂಮಿ ಆದ್ರೂ ಆಗಿರ್ಬೋದು. ತಿರ್ಯಂಚ ಅಂದ್ರೆ ಅಲ್ಲಿ ಎಲ್ಲಾ ತಿರ್ಯಂಚ ಬಂತು. ಅದು ಎರಡು ಭೂಮಿ, ಭೋಗ ಭೂಮಿಯ ಎಲ್ಲಾ ಪ್ರಕಾರದ ತಿರ್ಯಂಚ ಬಂದ್ರು. ಆದ್ರೆ ಎಲ್ಲೆಲ್ಲಿ ಕ್ಷಾಯಿಕ ಸಮ್ಯಕ್ತ ತಿರ್ಯಂಚಗತಿಯಲ್ಲಿ ಅಂತ ಬರ್ತದೆ ಅದು ನಿಯಮದಿಂದ ಭೋಗಭೂಮಿ ತಿರ್ಯಂಚ. ಕರ್ಮಭೂಮಿಯಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ತಿರ್ಯಂಚ ಇರೋದಿಲ್ಲ. ಎಲ್ಲರಿಗೂ ತಿಳಿತು? ಔದೈಕ ಭಾವದ ಒಂದು ಗತಿ, 4 ಕಷಾಯ, 3 ವೇದ, 1 ಮಿಥ್ಯಾದರ್ಶನ, 1 ಅಜ್ಞಾನ, 1 ಅಸಂಯಮ, 1 ಅಸಿದ್ಧತ್ವ, 6 ಲೇಷ್ಯ. ಶಾಯಪಶಮಿಕ ಪೂರ್ತಿ ಆಗಿತ್ತಲ್ಲ? ಔದೈಕ ಭಾವ ತಿರ್ಯಂಚ ಗತಿಯಲ್ಲಿ ಗತಿ ರೂಪದಿಂದ ನರಕಗತಿಯಲ್ಲ, ತಿರ್ಯಂಚಗತಿ. ತಿರ್ಯಂಚಗತಿಯಲ್ಲಿ ಔದೈಕ ಭಾವಗಳು ಯಾವ್ಯಾವ ಇರಬಹುದು? ಯಾವ್ಯಾವ ಇರಬಹುದು ಅಂತಂದ್ರೆ, ಗತಿ ಯಾವುದಿದೆ ಅದು ಒಂದು ಗತಿ ಉದಯಕ್ಕೆ ಇರ್ತದೆ. ಕಷಾಯಗಳು ಎಷ್ಟಿವೆ ತಿರ್ಯಂಚರಲ್ಲಿ? ಎಲ್ಲಾ ಕಷಾಯಗಳಿವೆ. 4 ವೇದಗಳು, ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ, ಎಲ್ಲಾ ವೇದಗಳು ಇವೆ ತಿರ್ಯಂಚರಲ್ಲಿ. ನೋಡ್ರಿ, ಏಕೇಂದ್ರಿಯದಿಂದ ಚತುರೇಂದ್ರಿಯದ ತನಕ ಕೇವಲ ಒಂದೇ ವೇದ. ಯಾವುದು? ನಪುಂಸಕ ವೇದ. ಪಂಚೇಂದ್ರಿಯರಲ್ಲಿ ನಪುಂಸಕ ವೇದ, ಸ್ತ್ರೀ ವೇದ, ಪುರುಷ ವೇದ, 3 ವೇದಗಳು ಪಂಚೇಂದ್ರಿಯರಲ್ಲಿ ಕಂಡು ಬರ್ತವೆ. ಆಮೇಲೆ ತಿರ್ಯಂಚಗತಿ ಸಾಮಾನ್ಯದಲ್ಲಿ ಮಿಥ್ಯಾದರ್ಶನ ಇದೆಯೋ ಇಲ್ಲವೋ? ಇದೆ. ಆಮೇಲೆ ಅಜ್ಞಾನ ಇದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ. ಲೇಷಗಳು ಎಷ್ಟಿವೆ ಇಲ್ಲಿ? 6 ಲೇಷಗಳಿವೆ. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ ಜೀವತ್ವ ಇದೆ, ಭವ್ಯತ್ವ ಇದೆ, ಅಭವ್ಯತ್ವನೂ ಇದೆ. 3 ಇದೆ. 3 ಇರ್ಲಿಕ್ಕೆ ಸಾಧ್ಯ. ಎಲ್ಲಾ ಸೇರಿ ಎಷ್ಟಾದವು? 39.
ಹೌದು 39 ಯಜಮಾನ್ರೆ. ಸರಿ. ಮೂವತ್ತೊಂಬತ್ತು ಭಾವಗಳು ತಿರ್ಯಂಶಗತಿಯ ಸಾಮಾನ್ಯ ಅಪೇಕ್ಷದಿಂದ ಆಗ್ತವೆ. ತಿಳಿದು ಸಿರಿಜಿಣವಾಣಿ ಜಗಕಲ್ಯಾಣಿ ಜಗಜನ ಮರತಮ ಮೋಹಹಾರಿ ಜನಮಣ ಹಾರಿ ಗಣಹರ ಹಾರಿ ಜಮ್ಮ ಜರಾ ಭವ ರೋಗ ಹರಿ तीर्थाय राणं दिव्यजोनिं जो पढ़ई सुनई मयि धारयि नाणं सुखमनन्तं धैर्य सासदमुखपदं पावै सासदमुखपदं पावै। जय बोलो जिनवाणी माता की जय। 9 बार नमोकार मंत्र।